हरिः ॐ गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत शृण्वन्नोतिभिः सेदसाधनम् ॐ शान्ति शान्ति शान्तिः। ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ जातवेदसे सुनवामसो ममराति यतो निदहाति वेदः स न परिषदति दुर्गाणि विश्वा नावेव सिन्धुं दुरितात्यग्निः कामग्निवनां तपसा ज्वलन्ति वैरोचनीं कर्मफलेषु जुष्टाः दुर्गां देवीं शरणमहं प्रपद्ये सुतरसि तरसे नमः। अग्ने त्वं पारयानव्यो अस्मान् पूश्च पृथ्वी बहुलान उर्वे भवातो कायतनयाय संयोः विश्वानिनो दुर्गः जातवेद सिन्धुं ननाव दुरितातिपर्षे अग्ने अत्रिवन्मनसा गृणानो स्माकं भोग्यविता तनूना ऋतनाजिगजं सहमानमुग्रमग्निगुं हुवेम परमान् सधस्तात् स न परिषदति दुर्गाणि विश्वा देवो अतिदुरितात्यग्निः रत्नोषिकमेढ्यो अध्वरेषु सनाच्च होता नव्यः ससत्से स्वाञ्चाग्ने तनुवं विप्रयस्वा स्मभ्यं च सौभगमाय गोभे जुष्टमयुजो निषिक्तं कवीन्द्रविष्णो रनुसञ्चरेम नाकस्य पृष्ठमभिसंवसानो वैष्णवीं लोक इहमादयन्ताम् ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ॐ शान्ति शान्ति शान्तिः।
69 ಮೂರ್ತಿಯನ್ನು ನಿಲ್ಲಿಸು. ಎಳೆ ತುಳಸಿಯವನ ಮಾಲೆಯು ಕೊರಳೋಲು, ಎಳೆ ತುಳಸಿಯವನ ಮಾಲೆಯು ಕೊರಳೋಳು, ಎಳೆ ತುಳಸಿಯ ವನ ಮಾಲೆಯು ಕೊರಳೋಳು, ಪೊಳೆವ ಪಿತಾಂಬರ ದಿಂದ ಒಪ್ಪುವ ನಿನ್ನ, ಪೊಳೆವ ಪಿತಾಂಬರ ದಿಂದ ಒಪ್ಪುವ ನಿನ್ನ ಮೂರುತಿಯನೇ ನಿಲ್ಲಿಸೋ ಮಾಧವ, ನಿನ್ನ ಮೂರುತಿಯನೇ ನಿಲ್ಲಿಸೋ ಮಾಧವ, ನಿನ್ನ ಮೂರುತಿಯನೇ ನಿಲ್ಲಿಸೋ. ಮೋತಿನ ಸಾರನವರತ್ನ ದುಂಗುರವಿಟ್ಟು, ಮೋತಿನ ಸಾರನವರತ್ನ ದುಂಗುರವಿಟ್ಟು, ಮತ್ತೆ ಶ್ರೀಲಕುಮಿಯು ಮುರದಿ ಒಪ್ಪುವ ನಿನ್ನ, ಮತ್ತೆ ಶ್ರೀಲಕುಮಿಯು ಮುರದಿ ಒಪ್ಪುವ ನಿನ್ನ ಮೂರುತಿಯನೇ ನಿಲ್ಲಿಸೋ ಮಾಧವ, ನಿನ್ನ ಮೂರುತಿಯನೇ ನಿಲ್ಲಿಸೋ. ಕಲ್ಪತರು ಭಾಗ್ಯದ ಸುರಧೇನು, ಭಕ್ತರ ಕಲ್ಪತರು ಭಾಗ್ಯದ ಸುರಧೇನು, ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ, ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ, ಮೂರುತಿಯನೇ ನಿಲ್ಲಿಸೋ ಮಾಧವ, ನಿನ್ನ ಮೂರುತಿಯನೇ ನಿಲ್ಲಿಸೋ ಮಾಧವ, ನಿನ್ನ ಮೂರುತಿಯನೇ ನಿಲ್ಲಿಸೋ ಮಾಧವ, ನಿನ್ನ ಮೂರುತಿಯನೇ ನಿಲ್ಲಿಸೋ. ಸಕಲ ಭುವನವಿದು ಶ್ಯಾಮಮಯ, ಭುವನವಿದು ಶ್ಯಾಮಮಯ, ಸಕಲ ಭುವನವಿದು ಶ್ಯಾಮಮಯ, ಶ್ಯಾಮಮಯ, ಗಿರಿಧರನೆನ್ನಯ ಪ್ರಾಣ ಪ್ರಿಯ, ಗಿರಿಧರಯ
ಸಕಲ ಭುವನವಿದು ಶ್ಯಾಮಮಯ ಗಿರಿಧರನಯ ಪ್ರಿಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಗಿರಿಧರ ನಯ ಪ್ರಾಣ ಪ್ರಿಯ ಗಿರಿಧರ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಗಿರಿಧರ ಪ್ರಿಯ ಗಿರಿಧರ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಗಿರಿಧರ ಪ್ರಿಯ ಗಿರಿಧರ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಗಿರಿಧರ 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 ಸಕಲ ಭುವನ ವಿದುಷಾಮಮಯ ಹರಿ ಬೋಲ್ ಶಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಗಿರಿಧರ ಗಿರಿಧರಯನ್ನಯ ಪ್ರಾಣ ಪ್ರಿಯ ಯಾರೋ ಹೇಳಿದ್ರಂತೆ, ಯಾಕೆ ಪ್ರಾರ್ಥನೆ ಮಾಡಿದ್ರೆ ಗಿರಿಧರ ಬರೋದಿಲ್ಲ ಅಂತ. ಅದಕ್ಕೆ ಉತ್ತರ ಕೊಟ್ರಂತೆ, ಮೀರಾ ಅಂತರ ಹಾಡ್ತೀರ ನೀವು, ಮನಗಳನ್ನೆಲ್ಲ ಪರಮನ ಆ ಭಗವಂತನ ಪರಮಾತ್ಮನ ಪಾದಾರವಿಂದಗಳಿಗೆ ಸಮರ್ಪಿಸ್ಬಿಟ್ಟು ಹಾಡ್ತೀರಾ. ಇನ್ಯಾರೋ ಕೇಳಿದ್ರಂತೆ, ನಾವೇನು ನೈವೇದ್ಯ ಮಾಡಿದ್ರು ತಗೊಳ್ಳೋದಿಲ್ಲ ಅಂತ, ಶಬರಿನ ಕೊಟ್ಟಾಕಿ ಕೊಡ್ತೀರ ನೀವು.
ನಮ್ಮ ಪ್ರಸಾದದ್ದು ಅರೇಂಜ್ಮೆಂಟ್ ಹೆಂಗಿದ್ರೆ ನೆಂಟರು ಎಷ್ಟು ಬರ್ತಾರೆ ನೋಡ್ಕೊಂಡು ಪ್ರಸಾದ ಮಾಡ್ತೀವಿ. ವೇಸ್ಟ್ ಆಗಿಬಿಡಬಾರ್ದು. ಎಷ್ಟು ಮಾಡ್ತಿದ್ದೀರಾ ನೀವು ಇದನ್ನು? ಒಬ್ಬಟ್ಟು 2 ಡಜನ್ನು ಮಾಮೂಲಿ. ಅಯ್ಯೋ ವೇಸ್ಟ್ ಆಗ್ತದೆ. 4 ಮಾಡಿ ಸಾಕು, ಯಾರೂ ಬರೋದಿಲ್ಲ. ಈ ಊರಲ್ಲ ನೋಡಿ, ಎಲ್ಲ ಹೇಳ್ಕೊಂಬರ್ತೀನಿ. ಯಾಕೆ ನಾವು ಕರೆದ್ರೆ ಬರೋದಿಲ್ಲ? ಕರೀದೇ ಇದ್ರೆ ವಿದುರ ಮನೆಗೆ ಹೋಗ್ತಾನೆ ಕೃಷ್ಣ. ಎಲ್ಲ ಹಿಂದಿನಲ್ಲಿ ಕಹಾವತ್ಗಳು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ವಿದುರನ ಮನೆಯಲ್ಲಿ ಆಡಂಬರ ಇಲ್ಲ, ವಿದುರನ ಮನೆಯಲ್ಲಿ ಆಸ್ತಿ ಇಲ್ಲ, ಐಶ್ವರ್ಯ ಇಲ್ಲ, ಭಾವವಿತ್ತು. ವಿದುರನ ಭಾಗ್ಯವಿದೆ. ಅದು ಎಲ್ಲಿದೆ? ಮತ್ತೆ ಯಾಕೆ ಕಂಪ್ಲೇಂಟ್ ಮಾಡ್ತೀರ ಕರೆದ್ರೆ ಬರೋದಿಲ್ಲ ಅಂತ? ಅಷ್ಟೇ ವ್ಯತ್ಯಾಸ. ಶಬರಿ 18 ವರ್ಷದಿಂದ 80 ವರ್ಷದವರೆಗೂ ಪ್ರತಿ ದಿವಸ ಹಣ್ಣು ಕಿತ್ಕೊಂಬರೋಳು. ಬೇರೆ ಬೇರೆ ಹಣ್ಣು, ಬೇರೆ ಬೇರೆ ಆಯಾ ಸೀಸನಲ್ಲಿ ಬರೋ ಹಣ್ಣುಗಳನ್ನ ತಂದಿಡೆ. ಯಾವಾಗ ನೋಡು ಬರೋದಿಲ್ಲ, ಸುಮ್ಮನೆ ಆ ಫ್ರಿಜ್ಜಲ್ಲಿ ಇಟ್ಟರೆ ತಂದಿಡು ಅಂತ ಹೇಳೋದು. ಯಾಕಂದ್ರೆ 2-3 ದಿವಸ ಬರದೇ ಇದ್ದರೆ ಎಷ್ಟು ದಿವಸ ಅಂತ ತಂದಿಡೋದು ಸುಮ್ಮನೆ. ಬೇರೆ ಕೆಲಸ ಇದೆ. ನಾನು ಹೇಳ್ತಿರಲ್ಲ, ನಾನು ಹೇಳ್ಕೊಟ್ಟಿದ್ದೆ. ದಿವಸ ಹೋಗಿ ಬರೋಳು. ಯಾತಕ್ಕೆ? ಮಾತಂಗ ಮಹರ್ಷಿಗಳು ಹೇಳ್ಬಿಟ್ಟಿದ್ರು ಶಬರಿಗೆ, ಶ್ರೀರಾಮ ಆಯೇಗ, ತುಮಕೋ ದರ್ಶನ್ ದೇಗ, तुम नहीं जाना है, तुम्हारा पास राम जी आएगा. ನಾವು ನೋಡಿ ಎಷ್ಟು ಬುಕ್ ಮಾಡ್ತೀವಿ, ಬುಕ್ಕಿಂಗ್, ಅಡ್ವಾನ್ಸ್ ಬುಕ್ಕಿಂಗ್, ಆ ಪೂಜೆ ಬುಕ್ಕಿಂಗ್, ಈ ಪೂಜೆ ಬುಕ್ಕಿಂಗ್. ಯಾರಾದರೂ ದೇವ್ರು ನೋಡ್ಕೊಂಬಂದ್ರ? ವೆಂಕಟರಮಣ ಮೇನ್ ಈ ಕಡೆ ಉಂಡಾನು ರಾ ಹೇಳಿ ಆಶೀರ್ವಾದ ಮಾಡಿದಾನ? ಯಾಕೆಂದರೆ ಮನಸ್ಸು ನಮ್ಮದು ಛಿದ್ರವಾಗಿಬಿಟ್ಟಿದೆ. ನೆಕ್ಸ್ಟ್ ಏನು ಅದೇನು ಇದೇನು ಅದು ಬ್ಲೂ ಪ್ರಿಂಟ್ ನಮ್ಮದು ಎಲ್ಲ ರೆಡಿ ಆಗ್ತಾ ಇರುತ್ತೆ. ವಿ ನೆವರ್ ಎವರ್ ಫೀಲ್ ದಿ ವೈಡ್ನೆಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್. ಅಯ್ಯೋ ದೇವ್ರು ಇಲ್ಲ ಅನ್ನೋ ಭಾವನೆ ಬರೋದಿಲ್ಲ. ಮಾಡಿದ್ರೆ ಅದು ಹಾಕಾಯ್ತು. ಗಣಪತಿ ಬಲ್ಬಾ ಸರಿ, ಅವ್ರಿಗೆ ಹೇಳು, ಫೋನ್ ಮಾಡಿಬಿಡ, ಜಾಸ್ತಿ ಮಾಡಬೇಡ, ಸುಮ್ಮನೆ ಇವ ಯಾರು ಇಲ್ಲ, ನಾವಿಬ್ಬರೇ ಇರೋದು ಆಯಿತು. ಮತ್ತೆ ಅದು ಮಾಡೋಕ್ಕೂ ಹೋಗ್ಬೇಡ, ಫೋನ್ ಮಾಡು, ಮನೆಗೆ ತಗೊಂಬರ್ತಾನ ಅವನು. ಝೊಮ್ಯಾಟೊ 2 ವಾರದ್ದು, 15 ದಿವಸದ್ದು, 2 ತಿಂಗಳದ್ದು ತೊಗೊಂಬಂದು ಕೊಡ್ತಾನೆ. ಬಿಸಿ ಬಿಸಿ ಮಾಡಿ ಕೊಡ್ತೀರ ದೇವ್ರಿಗೆ? ಒಬ್ಬರಿರಲಿ, ಇಬ್ಬರಿರಲಿ, 4 ಜನ ಇರಲಿ, 5 ಜನ ಇರಲಿ, ಅದು ತಗೊಳ್ಳಿ. ವಿದುರನ ಹಾಡಿ. ವಿದುರನ ಭಾಗ್ಯವೇದು, ವಿದುರನ ಭಾಗ್ಯವೇದು, ಇದ ಕಂಡು ಜಗವೆಲ್ಲ ತಲೆದೂಗುತ್ತಿರುವುದು. ವಿದುರನ ಭಾಗ್ಯವೇದು, ವಿದುರನ ಭಾಗ್ಯವೇದು, ಇದ ಕಂಡು ಜಗವೆಲ್ಲ ತಲೆದೂಗುತ್ತಿರುವುದು. ವಿದುರನ ಭಾಗ್ಯವೇದು. ಕುರುರಾಯನು ಕಳ ನನು ಜನು ರವಿ
ಬೀದಿಯಲ್ಲಿ ಬರುತ್ತಲಿ ಹರಿಯನು ಕಂಡನು ಪರುಷದಲ್ಲಿ ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ದಾರಿಲಿ ಬರುತ್ತೀವ ಮುರಮೈ ನನ್ನ ನೋಡ್ಕೊಂಡು ಹಾಡಿ ದಾರಿಲಿ ಬರುತ್ತೀವ ಮುರವೈರಿಯನು ಕಂಡು ಹಾರುತ್ತ ಚೀರುತ್ತ ಹರಿಯುತ್ತಲೇ ಹರುಷದ ಕಂಬನಿ ಆದಿಯ ಸುರಿಸುತ್ತ ಬಾರಿ ಬಾರಿಗೂ ಸಂತೋಷದಿ ಹಿಗ್ಗುವ ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಆಟಕ್ಕೆ ಲೋಕಗಳೆಲ್ಲವ ಸೃಜಿಸುವ ನಾಟಕಧರ ತನ್ನ ಲೀಲೆಯಲ್ಲಿ ನೀನಾದವರ ಮನೆಗಳ ಜರಿದು ಕುಟೀರದಲ್ಲಿ ಬಂದು ಕುಳಿತ ವಿದುರನ ಭಾಗ್ಯವಿದು ಅಡಿಗಡಿಗೆ ತನ್ನ ತನುಮನ ಹರಹಿ ಅಡಿಗೆರಗುತ ಗದ್ಗದ ಸ್ವರದಿ ನುಡಿಗಳು ತೊದಲಲು ರೋಮಾಂಚವಾಗಲು ದುಡು ದುಡು ಓಡುತ್ತ ದಶ ದಿಶೆಗೆ ವಿದುರನ ಭಾಗ್ಯವಿದು ಕೊಳೆದು ಗಂಧವ ಪೂಸಿ ಕನು ಮರೆದು ಮಂಗಳ ಮಹಿಮನ ಚರಣ ಕೆರಗಿ ಪುಷ್ಪಂಗ ಮಾಡಿದನು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಚೀರವಾರಿಧಿ ಶಯನಗೆ ಆ ವಿದುರನು ಕ್ಷೀರವನುಣ ಪಡಿಸಿದ ಅದನು ವಾರಿ ಜನಾಭನು ಕರ ಸಂಪುಟದಿ ಆರೋಗಳಿಸಿದನು ಘನತೆಯೊಳು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಒಂದು ಕೂಡುತ್ತೆ ಹಾಲ ಹರಿಯುತ್ತ ಸವಿದು ಮುಂದಕ್ಕೆ ಹರಿಸಿದ ಧರೆಯ ಮೇಲೆ ಇಂದಿರೆ ಅರಸನ ವಿಚಿತ್ರವು ಚಂದದಿ ಹರಿಯಿತು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ದೊರೆ ನಿಮ್ಮ ಕರೆಸಿದ
ನಗುತ್ತಲಿ ಹೊರಟು ನಿಂತ ಧರೆಗುಂದುಷ್ಟವ ನೂರಲು ರಾಜರು ಉರುಳಿ ಬಿದ್ದರು ಶ್ರೀಪಾದದ ಮೇಲೆ ವಿದುರನ ಭಾಗ್ಯ ವಿದುರನ ಭಾಗ್ಯವೇ ಕರುಣಾಕರ ಶ್ರೀ ಹರಿ ತನ್ನ ಭಕ್ತರ ನಿರುತದಿ ಪೊರೆವನು ಆಯತದಿ ಸಿರಿಯರಸ ನಮ್ಮ ಪುರಂದರ ವಿಠಲನ ಶರಣರೆ ಧನ್ಯರು ಹರೆಯೋಳು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಇದ ಕಂಡು ಜಗವೆಲ್ಲ ತಲೆದೂರಿರುವುದು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು. ನಿಮಗೇನಾದರೂ ಅಂಥ ಭಾಗ್ಯ ಬಂದರೆ ನನಗೆ ಹೇಳಿ. ಎಂಬತ್ತೊಂಬತ್ತು. ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ರಾಧಾ ಮಾಧವ ಹರೆ ಗೋವಿಂದ ಜೈ ಜೈ ರಾಧಾ ಮಾಧವ ಹರೆ ಗೋವಿಂದ ಜೈ ರಾಧಾ ಮಾಧವ ಹರೆ ಗೋವಿಂದ ಜೈ ಜೈ ರಾಧಾ ಮಾಧವ ಹರೆ ಗೋವಿಂದ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ರಾಧಾ ಮಾಧವ ಹರೆ ಗೋವಿಂದ ಜೈ ಜೈ ರಾಧಾ ಮಾಧವ ಹರೆ ಗೋವಿಂದ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ರಾಧಾ ಮಾಧವ ಹರೆ ಗೋವಿಂದ ಜೈ ಜೈ ಮಾಧವ ಹರೆ ಗೋವಿಂದ ಜೈ ಮುಕುಂದ ಜೈ ಜೈ ಮುರಾರಿ ಜೈ ಜೈ ಮುಕುಂದ ಜೈ ಜೈ ಮುರಾರಿ ಜೈ ಜೈ ಮಧುಸೂದನ ಮುರಳಿ ಮೋಹನ ಜೈ ಜೈ ಮಧುಸೂದನ ಮುರಳಿ ಮೋಹನ ಜೈ ಮಧುಸೂದನ ಮುರಳಿ ಮೋಹನ ಜೈ ಜೈ ಮಧುಸೂದನ ಮುರಳಿ ಮೋಹನ ಜೈ ಕೇಶವ ಜೈ ಜೈ ಯಾದವ ಜೈ ಜೈ ಯಾದವ ಜೈ ಯಾದವ ಜೈ ಜೈ ಯಾದವ ಜೈ ಜೈ ಕೇಶವ ಜೈ ಜೈ ಯಾದವ
जय जय गोपाल जय जय गोविंद जय जय गोपाल गोविंद जय जय गोपाल जय जय गोविंद जय जय गोपाल राधा माधव हरि गोविंद जय राधा माधव हरि गोविंद राधा माधव हरि गोविंद जय राधा माधव हरि गोविंद जय जय मुरारी जय जय मुकुंद जय जय मुरारी जय जय मधुसूदन मुरली मोहन जय जय मधुसूदन मुरली मोहन जय मधुसूदन मुरली मोहन जय केशव जय जय यादव जय जय यादव जय जय केशव जय जय यादव जय जय यादव जय जय नारायण हरे श्री कृष्ण 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 जय गोविंद जय जय गोपाल जय 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 ನಾಮ ಸಂಕೀರ್ತನೆಯನ್ನು ಆನಂದದಿಂದ ಕೇಳಿ ಭಾಗವಹಿಸಿ ಈ ಜಗತ್ತಿನ ಜಂಜಾಟದಿಂದ ದೂರವಾಗಿ ಜನಾರ್ದನನ ಆ ಕೃಪೆಗೆ ಪಾತ್ರರಾಗೋದಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನವವಿಧ ಭಕ್ತಿಯಲ್ಲಿ ಕೀರ್ತನ ಎಷ್ಟು ವಿಶೇಷವಾದ ಸ್ಥಾನ ಪಡೆದಿದೆ. ಎರಡನೇ ಸ್ಟೆಪ್ ಅದು. ಆ ಕೀರ್ತನದಲ್ಲಿ ಮನಸ್ಸು ಪರಿಶುದ್ಧವಾಗಿಬಿಡುತ್ತೆ. ಅದನ್ನು ಎಷ್ಟು ವಿವರಿಸಿದ್ರೂ ಸಾಲದು, ಅದನ್ನು ಅನುಭವಿಸಬೇಕು. ಹಿಂದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋರು ದೇವಸ್ಥಾನಕ್ಕೆ, ಆಶ್ರಮಕ್ಕೆ, ರಾಯರ ಮಠಕ್ಕೆ, ಸತ್ಯನಾರಾಯಣ ದೇವಸ್ಥಾನಕ್ಕೆಲ್ಲ. ಈಗ ಯಾಕೆ ಹೋಗ್ತೀವಿ, ಬುದ್ಧಿ ಇದೆಯಾ ನಿಮಗೆ? ಬೈತಾರೆ. ಮಕ್ಕಳೇ ಹೇಳ್ತವೆ, ಬಂದರು ಬೈತಾರೆ ಸ್ವಾಮೀಜಿ ಮನೇಲಿ ಅಂತ ಹೋಗಲ್ಲ. ಅದೇ ಚಾಟ್ಸು, ಡಾಬಾಗಳು, ರೆಸ್ಟೋರೆಂಟ್ಗಳು, ಇನ್ನೇನೇನೇನೇನು ಅದೆಲ್ಲ ಹೇಳೋಕ್ಕೆ ಹೋಗಲ್ಲ. ಅಲ್ಲಿಗೆ ಹೋದರೆ ಬಾಪ ಚೂರು ಬೇಗನೆ ಬಂದುಬಿಡು, ನಿನ್ನೆ 11 ಗಂಟೆಗೆ ಬಂದೆ, ಇವತ್ತು 10:30ಗೆ ಬಂದುಬಿಡು, ಅಷ್ಟೇ ಕೇಳ್ಕೊಳ್ಳೋದು. ನಿಮಗೆ ಹೇಳ್ತೀರಾ, ಕಳಿಸ್ತೀರಾ? ಆ್ಯಕ್ಚುಲಿ ನಾನು ಅವನಿಗೆ ತಬಲ ಹೇಳ್ಕೊಡೋಕ್ಕೆ ಮುಂಚೆ ನಾನು ತಬಲ ಕಲ್ತಿದ್ದು ಹೆಂಗಂದರೆ, ಆಶ್ರಮದಲ್ಲಿ ನೋಡ್ತಾ ಇದ್ದೆ ತಬಲ ನುಡಿಸೋದನ್ನು. ನಾನು ನುಡಿಸ್ಬೇಕಂತ ಆಶ್ರಮದಲ್ಲಿರಲಿ 5ನೇ ಕ್ಲಾಸ್ ನಾನು ರಾಯರ ಗುಡಿಗೆ ಹೋಗ್ತಿದ್ದಾಗ ಅಲ್ಲಿ ಹರಿಕತೆ ನಡೆಯೋದು. ದಿವಸಾನು ಹರಿಕಥಾ ಶ್ರವಣ. ನಾನು ಹರಿಕತೆ ದಾಸರ ಇವರೆಲ್ಲ ನೋಡೋರು, ಭಾಗವತ ಹೇಳೋರು. ನಾನು ನೋಡ್ತಾ ಇದ್ದಿದ್ದು ಆ ಹಾರ್ಮೋನಿಯಂ ಮೇಸ್ಟ್ರನ್ನ, ತಬಲದ ಮೇಸ್ಟ್ರನ್ನ. ಅದೇ ಥರ ನಾನು ನುಡಿಸ್ಬೇಕು ಅಂತ ಹಂಗೆ ಈ ಕಣ್ ಬಿಟ್ಟು ನೋಡ್ತಾ ಇದ್ದೆ. ಕಳಿಸ್ತೀರ ನಿಮ್ಮ ಹುಡುಗರನ್ನ? ಕಂಪ್ಯೂಟ್ರ್
ಕಂಪ್ಯೂಟ್ರು. ಚೆನ್ನಾಗಿ ಕಂಪ್ಯೂಟ್ರ್ ಕಲಿತು ಚೆನ್ನಾಗಿ ಹಣಕಾಸು ಮಾಡಿ ತಂದೆ ತಾಯಿನ ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಟ್ಬಿಡೋದು. ಇದೇನೆ ನಿಮ್ಮ ಸಪೋರ್ಟ್ ಮಾಡೋದು. ಹೇಳಿ ನೀವು, ಹೃದಯವಂತಿಕೆನೇ ಕಲ್ಸಕ್ಕೆ ಹೋಗಲ್ಲ ನಾವು. ಇಲ್ಲಿ ನೋಡಿ ಎಂತೆಂಥ ಹಾಡುಗಳಿದೆ. ಈ ಹಾಡನ್ನು ಶ್ರೀರಾಮಕೃಷ್ಣರು ಭಾಳ ಇಷ್ಟಪಡೋರು. ಈ ಹಾಡನ್ನು ಹಾಡ್ತಿದ್ರೆ ಸಮಾಧಿ ಹೊಟ್ಟೋಗ್ಬಿಡೋರು. ಗಿರೀಶ್ ಚಂದ್ರ ಘೋಷನ ಈ ಹಾಡು ತುಂಬ ಚೆನ್ನಾಗಿದೆ. ನಾನು ಹಾಡ್ತೀನಿ, ಹರಿಬೋಲಿಗೆ ನಿಮ್ಗೆ ಸೇರಿಸ್ತೀನಿ. ಕೇಶವ ಕುರು ಕರುಣ ದೀನೆ ಕುಂಜ ಕಾನನ ಚಾರೇ. ಕೇಶವ ಕುರು ಕರುಣ ದೀನೆ ಕುಂಜ ಕಾನನ ಚಾರೇ. ಮಾಧವ ಮನಮೋಹನ ಮಾಧವ ಮನಮೋಹನ ಮೋಹನ ಮುರಳಿ ಧಾರೆ. ಮಾಧವ ಮನಮೋಹನ ಮಾಧವ ಮನಮೋಹನ ಮೋಹನ ಮುರಳಿ ಧಾರೆ. ಹರಿ ಬೋ ಹರಿ ಬೋ ಹರಿ ಬೋ ನಮ ಹರಿ ಬೋ ಹರಿ ಬೋ ಹರಿ ಬೋ ನಮ. ಕೇಶವ ಕುರು ಕರುಣ ದೀನೆ ಕುಂಜ ಕಾನನ ಚಾರಿ. ಕೇಶವ ಕುರು ಕರುಣ ದೀನೆ ಕುಂಜ ಕಾನನ ಚಾರಿ. ಮಾಧವ ಮನಮೋಹನ ಮಾಧವ ಮನಮೋಹನ ಮೋಹನ ಮುರಳಿ ಧಾರೆ. ಹರಿ ಬೋ ಹರಿ ಬೋ ಹರಿ ಬೋ ನಮ ಹರಿ ಬೋ ಹರಿ ಬೋ ಹರಿ ಬೋ ನಮ ಹರಿ ಬೋ ಹರಿ ಬೋ ಹರಿ ಬೋ ನಮ. ವ್ರಜ ಕಿಶೋರ ಕಾಲಿಯ ಹರ ವ್ರಜ ಕಿಶೋರ ಕಾಲಿಯ ಹರ ಕಾತರ ಭಯಭಂಜನ. ವ್ರಜ ಕಿಶೋರ ಕಾಲಿಯ ಹರ ಕಾತರ ಭಯಭಂಜನ. ನಯನ ಬಾಕ ಬಾಕ ಶಿಕಿ ಪಾಕ ನಯನ ಬಾಕ ಬಾಕ ಶಿಕಿ ಪಾಕ. ರಾಧಿಕ ರುಧಿರಂಜನ ನಯನ ಬಾಕ ಬಾಕ ಶಿಕಿ ಪಾಕ. ರಾಧಿಕ ರುಧಿರಂಜನ. ಗೋವರ್ಧನ ಧಾರಣ ಗೋವರ್ಧನ ಧಾರಣ ವನ ಕುಸುಮ ಭೂಷಣ. ಗೋವರ್ಧನ ಧಾರಣ ವನ ಕುಸುಮ ಭೂಷಣ. ದಾಮೋದರ ಕಂಸದರ್ಪ ಹಾರಿ. ದಾಮೋದರ ಕಂಸದರ್ಪ ಹಾರಿ. ಶ್ಯಾಮ ರಸ ರಸ ವಿಹಾರಿ ಶ್ಯಾಮ
रस रस विहारी हरि बोल हरि बोल हरि मानवा हरि बोल हरि बोल हरि बोल 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 मानवा केशव कुरु करुणादीन कुंज कानन सारे केशव कुरु करुणादीन कुंज कानन सारे माधव मनमोहना माधव मनमोहना मोहन मुरली धारे माधव मनमोहना मोहन मुरली धारे कुरु करुणादीन कुंज कानन चारे ಊಹೆ ಮಾಡ್ಕೊಳ್ಳಿ ಎಲ್ಲ ಭಕ್ತರು ಗುರು ಮಹಾರಾಜರು ಹಾಡುವಾಗ ಎಂತ ಹಾಡಿದು ವ್ರಜಕಿಶೋರ ಕಾಲಿಯ ಹರ ಕಾತರ ಭಯ ಭಂಜನ ಎಂತ ಹಾಡಿದು ರಾಧಿಕಾ ಎಂಬತ್ತೆರಡು ಅಭ್ಯಾಸ ಮಾಡಿಸ್ಬೇಕು. ಎಷ್ಟು ಪಾಪ ನೀವು ಬ್ಯುಸಿ ಇರ್ತೀರ. ನಮಗಾದ್ರೆ ಕೃಷ್ಣ ಜನ್ಮಾಷ್ಟಮಿ 1 ತಿಂಗಳು ಮುಂಚೆನೆ ಆ ಹಾಡು ಹೇಳ್ಕೊಡಿ, ಈ ಹಾಡು ಹೇಳ್ಕೊಡಿ, ಇದು ಹೇಳಿ ಅಂತ ಹೇಳ್ತಾ ಇದ್ರು ನಾವು ಸ್ವಾಮೀಜಿಗಳಿಗೆ. ಪುರುಷೋತ್ತಮ ಅಂಜಿಯವರು ನಮಗೆಲ್ಲ ಅಭ್ಯಾಸ ಮಾಡಿಸೋರು. ನಮಗೆ ಜನ್ಮಾಷ್ಟಮಿ ದಿವಸ ಕೃಷ್ಣನ ಜ್ಞಾಪಕ ಬರ್ತಾನೆ. ರಾಮನವಮಿ ದಿವಸ, ಹಿಂದೂ ದಿವಸನೂ ಅಲ್ಲ, ರಾಮನವಮಿ ದಿವಸ ಜ್ಞಾಪಕ. ಯಾಕ್ರಿ ಇವತ್ತು ಇಷ್ಟೊಂದು ಬ್ಯುಸಿ ಇದ್ದೀರ? ಗೊತ್ತಿಲ್ವಾ ಇವತ್ತು? ಯಾಕೆ? ಪಾನ್ಕನೋ ಹಂಗಾದ್ರೆ ಎಲ್ಲ ಆಗತ್ರಿ. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಜೀವನ ಎಲ್ಲ ಬರೀ ಅದೇ ಅಲ್ಲ, ಇದು ಬಹಳ ಮುಖ್ಯ. ಇದಿದ್ರೆ ಅದು. ಈಗ ಆಯ್ತಪ್ಪ, ನಾವು ಜೀವನದಲ್ಲಿ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಇದನ್ನು ಸಾಧಿಸಿ ಆಯಿತು. ನೀತು ಅಂಬಾನಿ 100 crores ಒಂದು ಕಾರ್ ತಗೊಂಡ್ಲು. ತಗೋತೀರ ನೀವು? 100 crores ಆ ಕಾರು. ನೀತು ಅಂಬಾನಿಯ 100 crores ಕಾರಲ್ಲಿ ಕೂತ್ರು 25,000-30,000 ರೂಪಾಯಿದ ಆಟೋದಲ್ಲಿ ಕೂತ್ರು. ಹೋಗೋದು ಒಂದೇ, ರಸ್ತೆ ಮೇಲೆ ಹೋಗ್ಬೇಕು, ಅದು ಆಕಾಶಕ್ಕೆ ಹೋಗಕ್ಕಾಗಲ್ಲ. 100 crores ಮುಗೀತು. ಹುಡುಗರಿಗೆ ಗ್ರೂನ್ ತಿರುಗ್ತಿರುತ್ತೆ. ಇದಲ್ಲ ಜೀವನ. ನಿಮ್ಗೆ ಹೇಳ್ತಾ ಇದ್ದೆ ನಾನು ಭಾಳ ದಿವಸದಿಂದ, ಹಿಂದೆನೂ ಹೇಳಿದ್ದೆ. 100 crores ಕಾರ್ ಇಟ್ಕೊಳ್ಳಿ, 50 crores ಕಾರ್ ಇಟ್ಕೊಳ್ಳಿ, 10 crores BMW ಇಟ್ಕೊಳ್ಳಿ, 20 crores ರೋಲ್ಸ್ ರಾಯ್ ಇಟ್ಕೊಳ್ಳಿ. ಪ್ರಾಣ ಹೋದಾಗ ಅದೆಲ್ಲ ಖಾಲಿ ಹೋಗ್ಬೇಕು. ಯಾಕೆಂದರೆ ಗೌರ್ಮೆಂಟ್ ಗಾಡಿನೇ ಬೇಕು.
ಮಾಡ್ಸೋಕ್ಕಾಗಲ್ಲ. ಇಲ್ಲ ರೀ, ಅವ್ರಿಗೆ ಭಾಳ ಪ್ರೀತಿ ಬುದ್ಧಿ ಇದೆಯಾ ನಿಮಗೆ, ಹೊರಗಡೆ ಹಾಕ್ಸ್ಬಿಡ್ತಾರೆ. ನೋಡಿದ್ದೀರಾ, ಹೇಳೋಲ್ಲ ಹೆಸರುಗಳು, ಹರ್ಕಲು ಮುರ್ಕಲು ಟ್ರ್ಯಾಕ್ಟ್ರಲ್ಲಿ ತಗೊಂಡೋಗಿ ಕೋಟ್ಯಾಧಿಪತಿಗಳಿಗೆ. ಅದು ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಲ್ಲಿ ಕೇಳಿ, ನಾವು ಕೊಡಲ್ಲ ಅಂಥೇಳಿ ಇವ್ರು ಕೊಡಲ್ಲ ಅಂತೇಳಿ, ಕೊನೆಗೆ ಅವನು ಹಿಡ್ಕೊಂಬಂದು ಒಂಚೂರು ಜಾಸ್ತಿನೇ ಕೊಡ್ತೀನಿ ಬಾ ಅಂಥೇಳಿ ಲಡಾಸ್ ಟ್ರ್ಯಾಕ್ಟ್ರಲ್ಲಿ ತಗೊಂಡು. ಎಷ್ಟು ಕಾರ್ಗಳಿತ್ತು, ಎಷ್ಟು ಕಾರ್ಗಳು ಬೇಕು. ಆಧ್ಯಾತ್ಮಿಕ ಜೀವನನೇ ಮುಖ್ಯ, ಬಾಕಿದೆಲ್ಲ ನೋಡಿ. ನೀವು ನಮ್ಮ ಜೀವನಗಳನ್ನೇ ನೋಡಿ, ಎಷ್ಟು ಬ್ಯುಸಿ ಇರ್ತೀವಿ. ಬಟ್ ದಿ ಮೊಮೆಂಟ್ ವಿ ಕಮ್ ಟು ದ ಈವ್ನಿಂಗ್ ಪ್ರೇಯರ್, ದ ಮೊಮೆಂಟ್ ವಿ ಎಂಟರ್ ಟು ಅವರ್ ಶ್ರೈನ್, ದ ಮೊಮೆಂಟ್ ವಿ ಎಂಟರ್ ಟು ಸಿಟ್ ಫಾರ್ ಮೆಡಿಟೇಷನ್, ಜಪ 10,000, 15,000, 20,000, 25,000, 50,000ವರೆಗೂ ಹೊಟ್ಟೋಗ್ತೀವಿ ಎಷ್ಟೋ ಸರಿ ಜಪ ಮಾಡ್ತಾ. ಎಷ್ಟೋ ಜನ ಅವ್ರ ಲೈಫ್ ಪೂರ್ತಿ ಮಾಡಿದ್ರು 50,000 ಮಾಡಲ್ಲ. ನಾವು ಒಂದು ದಿವಸಕ್ಕೆ ಮಾಡಿಕೊಂಡು. ಯಾಕೆ? ವಿ ನೋ ವಾಟ್ ಈಸ್ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಲೋಕೆ ತೌ ಸಂಪರಿತ್ಯ. ಯಮಧರ್ಮರಾಯಂಗೆ ಕೇಳ್ತಾನೆ ನಚಿಕೇತ, ಶ್ರೇಯ ಏನು ಪ್ರೇಯ ಏನು, ಶ್ರೇಯಶ್ಚ ಪ್ರೇಯಶ್ಚ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಗೊತ್ತಾ ಯಮಧರ್ಮರಾಯ. ಅವನಿಗೆ ಉತ್ತರ ಕೊಡ್ತಾನೆ. ಬೇಡ ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ, ಸನಾತನ ಧರ್ಮದಲ್ಲಿ ಇದು ಬೇಡ ಅಂತ ಹೇಳಿಲ್ಲ. ಆದರೆ ಯಾವುದು ಮುಖ್ಯ ಅನ್ನೋದು ತಗೋ ಅಂತ ಹೇಳ್ತಾರೆ. ಶ್ರೇಯಶ್ಚ ಇದೆ, ಶ್ರೇಯ ಇದೆ, ಪ್ರೇಯ ಇದೆ, ಯಾವ್ದು ಬೇಕೋ ತಗೋ. ಇಟ್ ಈಸ್ ಲೆಫ್ಟ್ ಟು ಯು ಟು ಸೆಲೆಕ್ಟ್. ವಿ ಆರ್ ನಾಟ್ ಫೋರ್ಸಿಂಗ್ ಯು. ಬುದ್ಧ, ಮಹಾವೀರ, ರಮಣ ಮಹರ್ಷಿ, ಸ್ವಾಮಿ ವಿವೇಕಾನಂದರು, ಶ್ರೀರಾಮಕೃಷ್ಣ ಪರಮಹಂಸರು, ರಾಮತೀರ್ಥರು, ಟು ಸೇ ಎ ಫ್ಯೂ ವರ್ಡ್ಸ್. ರಾಮತೀರ್ಥರು ಬಹಳ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ವಿದ್ವಾಂಸರು ರಾಮತೀರ್ಥರು. ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಅವರು ಲಾಹೋರಲ್ಲಿ ಕೇಳ್ತಾರೆ. ಅವಾಗ ಪಾಕಿಸ್ತಾನ ಆಗಿರಲಿಲ್ಲವಲ್ಲ, ಲಾಹೋರಲ್ಲಿ ಕೇಳ್ತಾರೆ. ಆ ಭಾಷಣವನ್ನು ಕೇಳಿ ಮನುಷ್ಯನಿಗೆ ಅಷ್ಟು ಬದಲಾಗ್ಬಿಡುತ್ತೆ ಮನಸ್ಸು. ಆಗಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಒಂದು ವಾಚ್ ಕೊಡಕ್ಕೆ ಹೋಗ್ತಾರೆ ಅವರು, ರಾಮತೀರ್ಥರು. ಆ ವಾಚ್ ನೋಡ್ಬಿಟ್ಟು ಸ್ವಾಮೀಜಿ ಅವ್ನು ಬೆನ್ನು ತಟ್ಬಿಟ್ಟು, ಎಷ್ಟು ಚೆನ್ನಾಗಿದೆ ಮಗು, ಯಂಗ್ ಮ್ಯಾನ್, ದಿಸ್ ಈಸ್ ವೆರಿ ಗುಡ್, ಬಟ್ ಇಟ್ ವಿಲ್ ಬಿ ಮೋರ್ ಬ್ಯೂಟಿಫುಲ್ ಆನ್ ಯುವರ್ ಹ್ಯಾಂಡ್ಸ್ ದೆನ್ ಮೈ ಹ್ಯಾಂಡ್ಸ್ ಅಂತ ಮಾಡಿಸ್ಕೊಡ್ತಾರೆ. ನೋಡಿದ್ರ? ಆಮೇಲೆ ರಾಮತೀರ್ಥರು, ಏನು ಈ ಮನುಷ್ಯಂಗೆ ಇಂಥ ಕೊಡುಗೆ ಕೊಟ್ರು ಧೂಳು ಥರ ನೋಡ್ತಾನಲ್ಲ ಇವನು. ಯಾಕೆ? ವೆನ್ ಯು ಹ್ಯಾವ್ ಸೀನ್ ದಟ್, ವೆನ್ ಯು ಹ್ಯಾವ್ ಎಂಜಾಯ್ಡ್ ದಟ್, ಆಲ್ ದಿಸ್ ಥಿಂಗ್ಸ್ ಬಿಕಮ್ಸ್ ಟ್ರೈಫಲ್ ಮ್ಯಾಟರ್ಸ್. ಬುದ್ಧ ಎಂಥ ಉದಾಹರಣೆ ಬೇಕು ನಿಮಗೆ? ಯಾಕ್ರಿ ಬುದ್ಧ ಮಹಾವೀರ ಅಂತ ಹಿಂದಕ್ಕೆ ಹೇಳಲಿ ನಿಮಗೆ? ತಗೊಳ್ರಿ, ಮುಖೇಶ್ ಅಂಬಾನಿಯ PA. ಸಡನ್ಲಿ ಹಿ ಕೇಮ್ ಟು ದಿ ಮುಖೇಶ್ ಅಂಬಾನೀಸ್ ಆಫೀಸ್. ಅವನು ಎಷ್ಟು ಕೋಟಿ ತಗೋತಿದ್ದ ವರ್ಷಕ್ಕೆ ಅಂತ ಗೊತ್ತಿಲ್ಲ, ಬೇರೆ 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 ಹೇಳ್ತಾರೆ. ಸರಿಯಾಗಿ ತಗೋತಿದ್ದ, ಯಾಕೆಂದರೆ ಮುಖೇಶ್ ಅಂಬಾನಿ PA ಅಂದರೆ ಮುಖೇಶ್ ಅಂಬಾನಿಯ ಎಂಪೈರ್ ನಾವು ನೋಡ್ಕೋತಾ ಇದ್ದ. ಅಂದಾಜು ತಗೊಂಡ್ರೆ ಒಂದು 10 ಕೋಟಿ ಇರ್ಬೋದು ಪ್ರತಿ ತಿಂಗಳಿಗೆ. ಅಂದಾಜು ಹೇಳ್ತಿರೋದು. ಕರೆಕ್ಟಾಗಿ ಹೇಳ್ಬೇಕಾದ್ರೆ ಗೂಗಲ್ಗೆ ಹೋಗಿ ನೋಡಿ, ಮುಖೇಶ್ ಅಂಬಾನಿ PA ಅಂತ ಕೊಡ್ತಾರೆ. ಬಂದ್ಬಿಟ್ಟು ಒಂದು ಲೆಟ್ರ್ ಕೊಟ್ಟು, ನಮಸ್ಕಾರ ಹೋಗಿ ಬರ್ತೀನಿ ಅಂತ. ಅವಂಗೆ ತಲೆ ಸರಿ ಇಲ್ಲ ಸುಮ್ಮನೆ ಅಂತ ಬಯಸ್ಕೊತಾರೆ. ನೀವು ಹೇಳಕ್ಕೆ ಹೋಗ್ಬೇಡಿ ನೀವು ಮನೇಲಿ. ಏನು ಮಾಡ್ದ ಅವನು? ಬಂದ್ಬಿಟ್ಟು ಹೇಳ್ದ, ಐ ಆಮ್ ರಿಸೈನಿಂಗ್. ಯಾಕೆ? ಬೇರೆ ಎಲ್ಲಾದ್ರೂ ಕೆಲಸ ಸಿಗ್ತಾ? ಇನ್ಫೋಸಿಸ್, ವಿಪ್ರೋ, ಟಾಟಾ, ಅಕ್ಸೆಂಚರ್ ಏನೋ ಸಿಗ್ತಾ ಅಂದ. ಇಲ್ಲ, ಎಲ್ಲ ಬಿಟ್ಟಿದ್ದೀನಿ. ಮತ್ತೆ ಐ ಆಮ್ ಗೋಯಿಂಗ್ ಟು ಜೈನ ಬಸದಿ. ವೈ? ಐ ಆಮ್ ಟೇಕಿಂಗ್ ಸನ್ಯಾಸ ದೀಕ್ಷಾ.
ನಮ್ಮ ಸನ್ಯಾಸ ದೀಕ್ಷಾ, ಜೈನ ಸನ್ಯಾಸ ದೀಕ್ಷಾ ಭಾಳ ಕಷ್ಟ. 5 ತುತ್ತು, ಅದು ತಟ್ಟೆನೂ ಇಲ್ಲ, ಕೈಯಲ್ಲಿ ಕೊಟ್ಟು 5 ತುತ್ತು ತಿನ್ಬೇಕಷ್ಟೆ. ರುಚಿ ಇದೆ, ಸ್ವಲ್ಪ ಉಪ್ಪು ಹಾಕು, ಯಾಕೆ ಇವತ್ತು ಉಪ್ಪು ಜಾಸ್ತಿನೇ, ಸ್ವಲ್ಪ ಉಪ್ಪು ಕೊಡು, ಹಾಂ ಅಂತ ತಟ್ಟೆ ರೌಂಡ್, ಏನಿಲ್ಲ, ಕೈ ತುತ್ತು. ಅಯ್ಯ, 5 ಚಪಾತಿ ಅರ್ಧನ, 2 ತರಕಾರಿ ಪಲ್ಯನ ಏನೋ ದಿವ್ಸಕ್ಕಷ್ಟೇ. ನೀವು ಒಂದೊಂದು ಸರಿಗೆ ಅನ್ಕೊಂಬಿಡ್ಬೋದು. ಯಾಕೆಂದರೆ ಕೆಲವ್ರ ಕೈ ದೊಡ್ಡದಿರುತ್ತೆ ತಟ್ಟೆಗಿಂತಲೂ. ಅಲ್ಲೆಲ್ಲ ಹೇಳಿದ್ದು ನಾನು, ನಿನಗಲ್ಲ, ಸುಮ್ಮನೆ ಹೇಳಿದ್ದು, ದೊಡ್ಡದಿರುತ್ತೆ ತಟ್ಟೆ. ತಟ್ಟೆಗಿಂತ ಕೈಯಲ್ಲೇ ಜಾಸ್ತಿ ತಗೋಬೋದು. 5 ತುತ್ತು. ಯಾಕೆ ಅವ್ರು ನೋಡ್ತೀರಾ? ಇತ್ತೀಚೆಗೆ ಎಂಥದ್ದು ಐ ಟಿನಲ್ಲಿ ಶಿ ವಾಸ್ ವರ್ಕಿಂಗ್ ಇನ್ ಸಚ್ ಎ ಗ್ರೇಟ್ ಕಂಪನಿನಲ್ಲಿ. ಶಿ ಜಸ್ಟ್ ಕೇಮ್ ಟು ಹೌಸ್, ಮಮ್ ಆ್ಯಂಡ್ ಡ್ಯಾಡಿ, ಎಸ್ ಐ ಆಮ್ ರಿನೌನ್ಸಿಂಗ್ ದಿಸ್ ವರ್ಲ್ಡ್. ವಾಟ್? ಎಸ್, ಐ ಆಮ್ ರಿನೌನ್ಸಿಂಗ್ ದಿಸ್ ವರ್ಲ್ಡ್. ಐ ಆಮ್ ನಾಟ್ ರನ್ನಿಂಗ್ ಅವೇ. We will have a program, tell everybody. We will have a procession. You tell people that my daughter is embracing the renunciation, sannyasa. ಗಂಡಸರಾದರೂ ಪರವಾಗಿಲ್ಲ, ತಡ್ಕೊಳ್ಬೋದು, ಏನೋ ಮಾಡ್ಬೋದು. ಹೆಂಗಸರು, ನಮ್ಮ ಮೇರಾ ಭಾರತ್ ಮಹಾನ್ ಅನ್ನೋದು ಇದು. ನಿಮ್ಮ ಸೆನ್ಸೆಕ್ಸ್ ಅಲ್ಲ, ನಿಮ್ಮ ಇಂಡೆಕ್ಸು ಬಾಂಬೆ ಅಥವಾ ಕಲ್ಕತ್ತಾ ಸ್ಟಾಕ್ ಮಾರ್ಕೆಟ್ ಅಲ್ಲ. ನಿಮ್ಮ ಇಂಡೆಕ್ಸು ಹ್ಯೂಮನ್, ಇದು ಹ್ಯೂಮನ್ ವ್ಯಾಲ್ಯೂಸ್. ಎಷ್ಟು ಸುಂದರವಾಗಿದ್ದಾಳೆ ಅವಳು, ಎಷ್ಟು ಮುದ್ದಾಗಿದ್ದಾಳೆ. ಎಲ್ಲ ಫುಲ್ ಎವ್ರಿಥಿಂಗ್ ಶಿ ಲೆಫ್ಟ್. ಬಿಳಿ ಬಟ್ಟೆ ಹಾಕ್ಕೊಂಡು ಎಲ್ಲ ಬಂದು ಬರೀ ಕಾಲಲ್ಲಿ ಬಾಟಾ, ಕರೋನಾ, ಪವರು, ಯಾವ ಬ್ರ್ಯಾಂಡು ಇಲ್ಲ, ಬರೀ ಕಾಲಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕು ಅವರು. ಶ್ವೇತಧಾರಿಗಳು, ಶ್ವೇತ ವಸ್ತ್ರಧಾರಿಗಳು. ನಾನು ಅವ್ರನ್ನ ನೋಡಿದಾಗ ಅಲ್ಲಲ್ಲೇ ನಮಸ್ಕಾರ ಮಾಡಿಬಿಡ್ಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಐ ಆಮ್ ಟೆಲಿಂಗ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ಏನಿರ್ಬೋದು ಅವ್ರ ಮನಸ್ಸು ಅಂತ. ವಾರಕ್ಕೊಂದು ದಿವಸ ನಾಮ ಸಂಕೀರ್ತನೆಗೆ ಬಂದು ನಿಂದ್ರು ಇಷ್ಟು ದೊಡ್ಡ ಲಿಸ್ಟ್ ಕೊಡ್ತಾರೆ ನಮ್ಗೆ. ಅವ್ರು ಬಂದರು, ಇವ್ರು ಬಂದರು, ಬರ್ತಾ ಇದ್ದೆ, ಹೋಗ್ತಾ ಇದ್ದೆ, ಅಲ್ಲಿದ್ದೆ, ಇಲ್ಲಿದ್ದೆ, ದೊಡ್ಡ ಲಿಸ್ಟ್ ಕೊಡ್ತಾರೆ. ಏನು ಮನಸ್ಸಿರ್ಬೋದು ಆ ಹೆಂಗಸರಿಗೆ. ರೂಪ ಕೊಟ್ಟಿದ್ದಾನೆ ಭಗವಂತ, ಬುದ್ಧಿ ಕೊಟ್ಟಿದ್ದಾನೆ ಭಗವಂತ, ಐಶ್ವರ್ಯ ಕೊಟ್ಟಿದ್ದಾನೆ, ಆಸ್ತಿ ಕೊಟ್ಟಿದ್ದಾನೆ, ಎಲ್ಲ. ನನಗೆ ಒಂದೊಂದ್ಸಲಿ ಅದನ್ನು ನೋಡುವಾಗ ಅನ್ಸುತ್ತೆ, ಆಹಾ, ಅಂಥ ಮನೇಲಿ ಮತ್ತೆ ಹುಟ್ಟಬೇಕು ನಾನು ಅಂತ ಅನ್ಸುತ್ತೆ. ಆ್ಯಂಡ್ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದು, ಬಿಸಿಲು, ಕಾಲು ಸುಡುತ್ತಾ ಇದೆ. ಅವರೆಲ್ಲೂ ತಂಗಂಗಿಲ್ಲ. ಆ ಒಂದು ಜೈನ ಧರ್ಮದ ನಿಯಮದ ಪ್ರಕಾರ ತಂಗೋ ಕಡೆ ಅಲ್ಲಿ ಮಾತ್ರ ತಂಗಬೇಕು. ರಾತ್ರಿ ನಡ್ಕೊಂಡು ಹೋಗಂಗಿಲ್ಲ. ಆಮೇಲೆ ಅಹಿಂಸೆ, ನಡೆಯುವಾಗ ಪ್ರಾಣಿ ಗಿಣಿ ಕಾಲಿಗೆ ಸಿಕ್ಕಾಕೊಳ್ಳುತ್ತೆ ಅಂತೇಳಿ ಹೀಗೆ ಅನ್ಕೊಂಡು ಹೋಗ್ಬೇಕು. ನಾನು ಸರಿಯಾದ ಭಾಷೆಯಲ್ಲಿ ಹೇಳಿದ್ರೆ, ದಮ್ ಇದೆಯಾ ಇದನ್ನು ಕೇಳಲಿಕ್ಕೆ, ಆಮೇಲೆ ಅದನ್ನು ಇಂಪ್ಲಿಮೆಂಟ್ಗೆ. ಆಮೇಲೆ ಶಾರದಾ ಮಠಕ್ಕೆ ಒಬ್ಳು ಹುಡುಗಿ ಬಂದ್ಲು, ಇವ್ರು ನೋಡಿದ್ದಾರೆ ಅವರೆಲ್ಲ, ಡಾಕ್ಟ್ರು, ಯಂಗ್, ಅನ್ನಪೂರ್ಣ ಅಂತ ಹೆಸರು. ಅಯ್ಯೋ ತಾಯಿ, ನೀನೇನು ಯಾಕೆ ಬಂದೆ ಇಲ್ಲಿ? ಮಹಾರಾಜ್, ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮಹಾರಾಜ್. ಹೌದಾ, ಯಾಕೆ? ಬೇಡ ಮಹಾರಾಜ್, ನನಗೆ ಡಿಗ್ರಿ ಸಿಕ್ತು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ, ಮೆಡ್ಲು ಸಿಕ್ತು. ಬೇಡ ಮಹಾರಾಜ್, ನನಗೆ ಶಾರದಾ ಮಠಕ್ಕೆ ಕರ್ಕೊಂಡೋಗಿ ಬಿಟ್ಬಿಡಿ ಅಂತ. ಬಹುಶಃ ನಾನು ನನ್ನ ಲೆಕ್ಕದಲ್ಲಿ ತಗೊಂಡ್ರೆ ಈ ಥರ ಗಂಡಸರು ಹೆಂಗಸರು ಒಂದು 50ಕ್ಕೂ ಹೆಚ್ಚು ಜನ ಬಿಟ್ಟಿದ್ದೀನಿ. ಜೀಪ್ ಮಾಡಿ, ಕಾರ್ ಮಾಡಿ, ಎಲ್ಲಿಗೆ ಹೋಗ್ಬೇಕು ನೀನು ಹೇಳಮ್ಮ, ಅಲ್ಲಿಗೆ ಕರ್ಕೊಂಡೋಗ್ಬಿಡ್ತಾರೆ. ನನಗೆ ಚಿಕ್ಕಮಂಗ್ಳೂರು ಮಠಕ್ಕೆ ಬಿಟ್ಬಿಡಿ ಮಹಾರಾಜ್, ಇನ್ನೊಬ್ರು ನಂಗೆ ಸೇಲಮ್ಗೆ ಬಿಟ್ಬಿಡಿ ಮಹಾರಾಜ್, ನಂಗೆ ಕೇರಳಕ್ಕೆ ಬಿಟ್ಬಿಡಿ ಮಹಾರಾಜ್. ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ, ಅಂಥವ್ರು ನೋಡಿದ್ರೆ ಅಷ್ಟು ಸಂತೋಷವಾಗ್ತದೆ. ಇಲ್ಲ, ಲೀಡ್ ಯುವರ್ ಲೈಫ್, ಬಿ ಹ್ಯಾಪಿ, ಬಟ್
on the foundation of spiritual life, on the foundation of spirituality, religion. ಹಿಂದೆ ನನಗೆ ಯಾರೋ ಮೈಸೂರು ಕಡೆ ಹೋಗಿ ಬಂದರು. ಅವ್ರು ಹೇಳ್ತಾ ಇದ್ರು, ಹೆಂಗೆ ಬಿಟ್ಟು ಬಂದ್ರಿ ಮಹಾರಾಜ ಮೈಸೂರನ್ನ, ನೀವು ಹೆಂಗೆ ಬಿಟ್ಟು ಬಂದ್ರಿ ಆ ಮೈಸೂರನ್ನ ಅಂತ ಹೇಳೋ. ಆ ಪರಂಪರೆ, ಆ ಸಂಪ್ರದಾಯ, ಆ ವಿಚಾರ, ಆ ಸದಸತ್ ವಿಚಾರ, ಅಯ್ಯೋ ಭಯ ಆಗ್ತದೆ ಮಾತಾಡಕ್ಕೆ ಹೋದ್ರೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ಡೆವಿಲ್ಸ್ ಇನ್ ದ ಫಾರ್ಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಅನ್ಸುತ್ತೆ. ಐ ಆಮ್ ಟೆಲಿಂಗ್ ಯು. ಎಂಥೆಂಥ ಸುಬ್ರಾಯ ಶಾಸ್ತ್ರಿಗಳು, ಟು ನೇಮ್ ಎ ಫ್ಯೂ, ಸುಬ್ರಹ್ಮಣ್ಯಂ, ರಾಮರಾವ್, ಎಂತೆಂಥವ್ರು. ನಮ್ಮ ರಸ್ತೆಯಲ್ಲಿ ಇಡೀ ರಸ್ತೆ ನಮ್ದಾಗಿತ್ತು, ಮಕ್ಕಳದಾಗಿತ್ತು ರಸ್ತೆ. ಇಡೀ ರಸ್ತೆ ಮಕ್ಕಳದು. ಯಾರ ಮನೆಗೆ ಬೇಕಾದ್ರೂ ಹೋಗ್ಬೋದು ನಾವು, ಯಾರ ಮನೆಗೆ ಬೇಕಾದ್ರೂ ಮಾತಾಡ್ಸೋರು, ತಿಂಡಿ ಕೊಡೋರು, ಯಾರ ಮನೆಗೆ ಬೇಕಾದ್ರೂ ಹೋಗೋರು. ಮೀನಾಕ್ಷಮ್ಮನ ಮನೆಗೆ ಹೋದ್ರೆ ಸಾ ಪಾ ಸಾ ಹಾಡ್ತಾರೆ. ಆಂಡಾಳಮ್ಮನ ಮನೆಗೆ ಹೋದ್ರೆ ಕೊಳಲು ಊದ್ತಾ ಇರೋರು. ಹರಿಶ್ಚಂದ್ರನ್ ಅಂತಿದ್ರು ಮೃದಂಗ ಎಕ್ಸ್ಪರ್ಟು. ತತಕದಿಮ್ ತತಕದಿಮ್ ತತಕದಿಮ್. ಅಯ್ಯಪ್ಪ ಬೇಡಪ್ಪ ಅವ್ರ ಮನೆಗೆ ಹೋಗೋದು. ಇಂಥ ಒಂದು ಕಲ್ಚರ್ ಇತ್ತು ನಮ್ಮ ಅಂಥ ಊರುಗಳಲ್ಲಿ. ಈಗ ಯಾರು ಮಾತಾಡ್ಸೋ ಡಬಕ್ಕಂತ ಬಾಗಿಲು ಹಾಕ್ಬಿಡ್ತಾರೆ, ಒಳಗಿಳಿ ಗೋಟ ಬಿಡ್ತೀವ ಅಂತ. ಬಾಗಿಲು ಹಾಕೋ ಸ್ಪೀಡ್ಗೆ ಇನ್ನು ಒಂದು ಜನ್ಮೇಪಿ ಅವ್ರ ಮನೆಗೆ ಹೋಗಲ್ಲ ಅಂತ. ಹಂಗಾಗಿ ಬಿಕಮ್ ಸೆಲ್ಫಿಶ್ ಅನಿಮಲ್ಸ್, ಕರೆಕ್ಟ್ ವರ್ಡ್. ನೋಡಿ ಹೇಗಿದೆ ಇದೆಲ್ಲ. ಇವತ್ತು ನಾವು ಕೃಷ್ಣ ಜನ್ಮಾಷ್ಟಮಿ, ಕಂಟಿನ್ಯೂಡ್ ಕೃಷ್ಣ ಜನ್ಮಾಷ್ಟಮಿ, ಇದು ಕಂಟಿನ್ಯೂಡ್ ಕೃಷ್ಣ ಜನ್ಮಾಷ್ಟಮಿ. भैया रे कन्हैया रे नेक दर्शन दिखाई जा रे. ತುಂಬಾ ಚೆನ್ನಾಗಿ ಹಾಡು ಕೇಳಿ. 82. भैया रे कन्हैया रे नेक दर्शन दिखाई जा रे. भैया रे कन्हैया रे नेक दर्शन दिखाई जा रे. श्यामलिया प्यारे बंसी वारे, श्यामलिया प्यारे बंसी वारे, मेरे छातिया पे आ जा रे, 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 मेरे छातिया पे आ जा रे. भैया रे कन्हैया रे नेक दर्शन दिखाई जा रे. भैया रे कन्हैया रे दर्शन दिखाई जा रे. मेरो भैया वरज लाला, मेरो भैया वरज लाला, हृदय के कैया नंद दुलाला. मेरो भैया वरज लाला, व्रजबाल सैया नंद दुलाला. यमुना किनारे धीर समीर, यमुना किनारे धीर समीरे, यमुना किनारे धीर समीरे. नेक बांसुरी बजाए जा रे, 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 नेक बांसुरी बजाए जा रे. भैया रे कन्हैया रे नेक दर्शन दिखाए जा रे. भैया रे कन्हैया रे नेक दर्शन दिखाए जा रे.
श्यामलिया प्यारे बंसीवारे पे आ जा रे, मेरे छाती 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 पे आ जा रे। प्राण की प्राणा भैया मेरो, प्राण की प्राण भैया मेरो, भिक्षा मांगी दर्शन तेरो, प्राण की प्राण भैया मेरो, भिक्षा मांगी दर्शन तेरो, नयन मिठारो पियस निवारो, नयन मिठारो पियस निवारो, नयन मिठारो पियस निवारो, मेरे राजन की राजा रे, 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 मेरे राजन की राजा रे। भैया रे कन्हैया रे, मेरे दर्शन दिखाई जा रे, भैया रे कन्हैया रे, दर्शन दिखाई जा रे। श्यामलिया प्यार बंसीवारे, श्यामलिया प्यार बंसीवारे, मेरे छाती पे आ जा रे, 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 मेरे छाती पे आ जा रे। ಬಾ, ನನ್ನನ್ನು ನಿನ್ನ ಹೃದಯದಲ್ಲಿಟ್ಕೋ, ನನ್ನ ಛಾತಿಯ ಪೆ ಆ ಜಾರೆ, ಇಲ್ಲೇ ಬಂದ್ಬಿಡಪ್ಪ. ಕೃಷ್ಣಂದು ನೀವೊಂದು ಹಾಡಿ. ಏನು ಆಗೋಯ್ತಲ್ಲ ಕೃಷ್ಣಂದು, ಹೋದ್ವಾರ ಅಲ್ವಾ ಜನ್ಮಾಷ್ಟಮಿ, ಇಂದಿನ ವಾರ ಶುಭವಾರ, ಇಂದಿನ ದಿನವೇ ಶುಭ ದಿನ. ತಗೊಳ್ಳಿ ಹಾಡಿ, ನೀವೇ ಹಾಡಿ ಹೇಳ್ತೀನಿ ಈಗ. ಜ್ಯೋತಿ ತಗೊಳ್ಳಿ. ಭಕ್ತವತ್ಸಲ ಹೇಗೆ ಹಾಡಬೇಕು ನೀವು ಅಂದ್ರೆ ಹಾಗಾಡಬೇಕು. ಅದನ್ನ ನುಡ್ಸಿದ್ ನಾನು ನುಡ್ಸಿದ್ ನೀ ಕೇಳಿಲ್ವಾ? ಅದನ್ನ ನಾನು ನುಡ್ಸಿದ್ ಕೇಳಿಲ್ವಾ? ನಿಂಗೆ ಕೇಳಕ್ಕಾಗಲ್ಲ, ಯಾಕೆಂದ್ರೆ ಕೂರ್ಸಲ್ಲ ನಾನು. ಅದನ್ನ ನುಡಿಸಿದ್ರೆ ನೀ ಕೂತ್ಕೊಳ್ಳಲ್ಲ. ಪುರುಷೋತ್ತಮಾಂಜಿ ಹೇಳೋರು ನೀ ನುಡಿಸೋನು. ಮತ್ತೆ ನಂಗೆ ಸ್ವಲ್ಪ ಸ್ಥಳ ಜಾಸ್ತಿ ಬೇಕು. ಅದ್ರದ್ದು ನೀವು ಇದ್ರಲ್ಲಿ ಕೇಳಲ್ವಾ? ಮ್ಯೂಸಿಕಲ್ಲೆಲ್ಲ ಇದರಲ್ಲಿ ಇಸ್ಕಾನಲ್ಲಿ ಅಲ್ಲಿ ನುಡ್ಸಿನಿ. ಬಾಂಬೆ ಇಸ್ಕಾನಲ್ಲಿ, कलकत्ता इस्काನಲ್ಲಿ और गोत्री आपको मालूम है खोल भजना के लिए? हाँ बजाता हूँ, बजाता नहीं सिखाता हूँ भी।
ಗಂಡಸರೆಲ್ಲ ನೇರವಾಗಿ ಕೂತ್ಕೊಳ್ಳಿ. ಜೋರ ಬರಬೇಕು ವಾಯ್ಸು. ನಿಮ್ಮ ನೋಡಿದ್ರೆ ನನಗೆ ಶಕ್ತಿ ಬರಬೇಕು. ಈಗ ನಿಮ್ಮನ್ನು ನೋಡಿದ್ರೆ ನನಗೆ ವಿರಕ್ತಿ ಬರ್ತಾ ಇದೆ. ನೀವಲ್ಲ, ಬೇರೆ ಊರಲ್ಲಿ ಕೂತಿರೋದು ತೋರಿಸ್ತೀನಿ. ಆಮೇಲೆ ಪಕ್ಕದವ್ರು ಇರ್ತಾರೆ, ಎಷ್ಟನೇ ಪೇಜು, ಎಷ್ಟನೇ 42 ಇಲ್ಲಲ್ಲ, ಬೇರೆ ತುಮಕೂರು ಹೋಗ್ತಿರ್ತೀನಲ್ಲ. ಭಕ್ತವತ್ಸಲ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ 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 ಗೋವಿಂದ. ಯಾರು ಸರಿಯಾಗಿ ಗೋವಿಂದ ಅಂತ ಹೇಳಲ್ವೋ ಪತಿತ ಪಾವನ ಗೋವಿಂದ, ಪತಿತ ಪಾವನ ಗೋವಿಂದ, ಪರಮ ದಯಾಳು ಗೋವಿಂದ, ಪರಮ ದಯಾಳು ಗೋವಿಂದ, ಪರಮ ದಯಾಳು ಗೋವಿಂದ, ಪರಮ ದಯಾಳು ಗೋವಿಂದ,
ಭಕ್ತವತ್ಸಲ ಗೋವಿಂದ ಭಕ್ತವತ್ಸಲ ಗೋವಿಂದ ಭಕ್ತವತ್ಸಲ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ 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 ಪತಿತ ಪಾವನ ಗೋವಿಂದ ಪತಿತ ಪಾವನ ಗೋವಿಂದ ಪತಿತ ಪಾವನ ಗೋವಿಂದ ಪತಿತ ಪಾವನ ಗೋವಿಂದ ಪರಮ ದಯಾಳು ಗೋವಿಂದ ಪರಮ ದಯಾಳು ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಮಮ ಗೋವಿಂದ ನಂದ ಮುಕುಂದ ಗೋವಿಂದ ನಂದ ಮುಕುಂದ ಗೋವಿಂದ ನಂದ ಮುಕುಂದ ಗೋವಿಂದ ನಂದ ಮುಕುಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ಮಮ ಗೋವಿಂದ 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 ಮಮ ಗೋವಿಂದ 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 ಮಮ ಗೋವಿಂದ 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 ಇನ್ನು ಬೇಕಾದಷ್ಟು ಹಾಡುಗಳಿದೆ, ಆದರೆ ಇನ್ನು ಕಂಟಿನ್ಯೂ ಮಾಡೋಣ. ಕೃಷ್ಣನ ಹಾಡು ಪರಮಾತ್ಮನ ಹಾಡಿಗೆ ಇನ್ನೂ ತೊಂದರೆ ಆಗಲ್ಲ. ಇದು ಕೀರ್ತನೆ 2ನೆಯ ಮೆಟ್ಲು ಸಾಧನೆಗೆ. ಇದಕ್ಕೆ ಭಾಗವತದಲ್ಲಿ ಈ ನಾಮ ಸಂಕೀರ್ತನೆಗೆ ಒಂದು ಪದ ಉಪಯೋಗಿಸ್ತಾರೆ. ಅದೇನೆಂದರೆ ಯಜ್ಞ ಅಂತ ಹೇಳ್ತಾರೆ. ಯಜ್ಞದಲ್ಲಿ ಹೇಗೆ ನೀವು ಆ ಹವಿಸ್ಸನ್ನೆಲ್ಲ ಹಾಕಿ ಪರಮಾತ್ಮನಿಗೆ ಹೇಳ್ತಿರೋ ಹಾಗೆ ನಮ್ಮ ಆಂತರ್ಯದಲ್ಲಿರುವ ಆ ಪರಮಾತ್ಮನಿಗೆ ಈ ನಾಮ ಸಂಕೀರ್ತನೆ ಎಂಬುವಂತಹ ಆ ಹವಿಸ್ಸನ್ನು ಹಾಕಿ ಪರಮಾತ್ಮನ ಕೃಪೆಗೆ ಪಾತ್ರರಾಗುವಂತಹ ಒಂದು ಭಾವನೆ, ಒಂದು ಪರಿಸರ ನಾವು ಅದನ್ನು ನಿರ್ಮಾಣ ಮಾಡುವಂಥದ್ದೇ ಸುಲಭವಾಗಿ ಕೀರ್ತನೆ ಅಂತ. ಒಬ್ಬ ಸನ್ಯಾಸಿ ತಲೆ ಬೋಳಿಸ್ಕೊಂಡು ಫಸ್ಟು ಹೀ ವೆಂಟ್ ಟು ಅಮೇರಿಕಾ. ನಾಮ ಹಾಕ್ಕೊಂಡು ತಲೆ ಬೋಳಿಸ್ಕೊಂಡು ಅಮೇರಿಕಕ್ಕೆ ಹೋದೋನೆ ಮೊಟ್ಟ ಮೊದಲ ಕೃಷ್ಣನ ದೇವಸ್ಥಾನವನ್ನು ಅಮೇರಿಕದಲ್ಲಿ ಡಾಲರ್ಸಲ್ಲಿ ತೆಗೆದ. ಯಾರ ಸನ್ಯಾಸಿ
ಏನೋ ಬಂದು ಕೃಷ್ಣ ಕೃಷ್ಣ ಅಂದ. ಕೃಷ್ಣ ಅಂದ ಕ್ಷಣಕ್ಕೆ ಇವನ ಜೊತೆ ಬಂದ್ಬಿಡ್ತಾರ ಜನ ಅಂತ ರೇಗಿಸಿದವ್ರು ಎಷ್ಟು ಜನನ. ಆದ್ರೂ ನಾನು ಆ ಮೊದಲನೆಯ ದೇವಸ್ಥಾನಕ್ಕೆ ಹೋದಾಗ ಎಂಥ ಒಂದು ಅನುಭವ ಆಯಿತು ಅಂದರೆ ಅಮೆರಿಕದಲ್ಲಿ ನನಗೆ ಎಂಥದಪ್ಪ ಇದು, ಕೋಟ್ಯಾಂತರ ಜನರ ಮನಸ್ಸನ್ನು ಬದಲಾವಣೆ ಮಾಡಿಬಿಟ್ಟ. ಬರೀ ಹರಿಬೋಲ್ 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 ಅಂತ ಹೇಳಿಬಿಟ್ಟು ಇನ್ನೇನು ಹೇಳಲಿಲ್ಲ. ಇದನ್ನು ತಗೊಂಡು ಅದು ಖೋಲ್ ಅಂತ ಹೇಳ್ತಾರೆ, ಮಣ್ಣದ್ದು ಮಾಡಿದ್ದು, ಆ ಕಡೆ ಈ ಕಡೆ ಹಾಕಿರ್ತಾರೆ. ಅದನ್ನೇನಾದರೂ ನುಡಿಸೋರು ನುಡಿಸಿದ್ರೆ ಕೂತವ್ರು ಕೂತ್ಕೊಳ್ಳಲ್ಲ. ಅದನ್ನು ಹಾಕಿ ನುಡಿಸಿ ನೃತ್ಯ ಮಾಡಿಕೊಂಡು ನ್ಯೂಯಾರ್ಕ್, ಡಾಲಸ್, ವಾಷಿಂಗ್ಟನ್ ಅಲ್ಲೆಲ್ಲ ಮೂವ್ ಮಾಡ್ತಿದ್ರೆ ಜನ ನುಗ್ಗಿ ನುಗ್ಗಿ ಹೋಗೋರು ಆತನ ಪಾದನ ಮುಟ್ಟೋದಕ್ಕೆ. ಪ್ರಭುಪಾದ ಅವರ ಹೆಸರು, ಭಕ್ತಿ ವೇದಾಂತ ಪ್ರಭುಪಾದ. ಎಂಥದ್ದು ಇಸ್ಕಾನ್, ಎಲ್ಲಿಗೆ ಬಂತ್ರಿ, ಎಲ್ಲಿಗೆ ಬಂತದು? ಇದು ಕೀರ್ತನೆ, ಹರಿನಾಮ ಸಂಕೀರ್ತನೆ. ನನಗೇನಾದರೂ ಸರಿಯಾಗಿ ನಾನು ಮಾತಾಡಿ ನನಗೆ ಶಿಕ್ಷಣ ಇಲಾಖೆ, ಬೇರೆ ಬೇರೆ ಇಲಾಖೆ ಜನ ಸಪೋರ್ಟ್ ಮಾಡಿದರೆ ಸಾವಿರಾರು ಜನನಲ್ಲಿ ಇರಿಸ್ಬೋದಾಗಿತ್ತು. ಕೃಷ್ಣನ ಜಯಂತಿ ದಿವಸ ಯಾರು ಬರ್ತಾರೆ ನೋಡಿ ಇಲ್ಲಿಗೆ? ಯಾರಿಗೂ ಬೇಕಿಲ್ಲ. ಇಲ್ಲೇ ಅಲ್ಲ, ಎಲ್ಲೂ ಇಲ್ಲ, ಯಾರಿಗೂ ಬೇಕಿಲ್ಲ. ಈಗಂತೂ ಬರ್ತಾ 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 ಇಟ್ ಈಸ್ ಬಿಕಮಿಂಗ್ ಔಟ್ ಆಫ್ ದ ಇದು. ಅವರು ಅದೆಲ್ಲವನ್ನು ಸಹಿಸಿಕೊಂಡು ಕೃಷ್ಣ ಕಾನ್ಷಿಯಸ್. ಅದಕ್ಕೆ ಒಳ್ಳೆ ಉದಾಹರಣೆ ಅಂದರೆ ಇಸ್ಕಾನ್ ಕೀರ್ತನೆ, ಸಂಕೀರ್ತನೆ. ನಾನು ಇಸ್ಕಾನ್ಗೆ ಹೋದಾಗೆಲ್ಲ ಅಲ್ಲಿ ಕೀರ್ತನೆ ಕೂತ್ಬಿಡ್ತೀನಪ್ಪ, ಐ ಪಾರ್ಟಿಸಿಪೇಟ್. ಏನೂ ಕಷ್ಟ ಇಲ್ಲ, ಎರಡೇ ಲೈನ್ ಹೇಳೋದು ಅವರು, ಹರಿಬೋಲ್ ಹರಿಬೋಲ್, ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಹರೇ ರಾಮ ಹರೇ ಕೃಷ್ಣ ಶ್ರೀ ರಾಧೆ ಗೋವಿಂದ. ಮುಗ್ದೋಯ್ತು, ಎರಡೇ ಲೈನು ಹೇಳಿ. ನಮ್ಮ ಹುಡುಗಿರಿಗೆ ಹೇಳಕ್ಕೆ ಹೇಳಿ, ಕಾಲೇಜ್ಗೆ ಹೋಗ್ತಾರಲ್ಲ ಹುಡುಗಿರಿಗೆ, ಮಂಗಗಳಿಗೆ ಡ್ರೆಸ್ ಮಾಡಿಬಿಟ್ಟು ಕಳಿಸ್ದಂಗಿರುತ್ತೆ ಅವ್ರು ಹೋಗೋದು ನೋಡಿದ್ರೆ. ಬಟ್ ಮಂಗ ಆದರೂ ಸ್ವಲ್ಪ ಸೆನ್ಸ್ ಇರುತ್ತೆ ಅವಕ್ಕೆ, ಕಾಮನ್ ಸೆನ್ಸ್ ಇರುತ್ತೆ ಅವಕ್ಕೆ. ಇವಕ್ಕೆ ಅದೂ ಇರೋದಿಲ್ಲ. ಇವು ಯಾಕೆ ಈಗ ಆಗ್ತಿದೆ ಸ್ವಾಮೀಜಿ ಅಂದರೆ ನಮ್ಮ ಶಿಕ್ಷಣದ ವ್ಯವಸ್ಥೆನೇ ಆಗಿದೆ. ಯಾರಿಗೂ ಬೇಕಿಲ್ಲ ಹೇಳಿ. ಈಗ ಪಾವಗಡದಲ್ಲಿ ಅಷ್ಟು ಜನ ಇದ್ದಾರೆ, ಬುದ್ಧಿವಂತರು ಧೀಮಂತರು ಎಲ್ಲರೂ. ಯಾರಾದರೂ ಏನೋ ಹೇಳ್ತಾರಾ? ಯಾಕೆ ನಮ್ಮ ಶಾಲೆಯಲ್ಲಿ ಇದನ್ನು ಹೇಳ್ಕೊಡಲ್ಲ ಅಂತ ಕೇಳ್ತಾರಾ? ಸರ್ಟಿಫಿಕೇಟ್ ಬೇಕು, ಪಾಸ್ ಆಗಬೇಕು. ಸರ್ಟಿಫಿಕೇಟ್ ಓರಿಯೆಂಟೆಡ್ ಲೈಫ್. ಏನ್ರಿ ನಿಮ್ಮ ಸ್ಕೂಲ್ನಲ್ಲಿ ಏನ್ರಿ 70% 40% ಬರ್ತಿದೆ, ಮುಂದಿನ ವರ್ಷ 100% ಬರ್ತೀವಿ ಸರ್. ಕೊಡಿ, ಬಾಗಿಲು ಹಾಕ್ಬಿಟ್ಟು ಪುಸ್ತಕ ಕೊಟ್ಬಿಡ್ದಿಲ್ಲ, ಬರ್ಕೊಳ್ರಿ ನೀವು. ಅವರೇ IAS ಆಫೀಸರ್ ಆಗಿಬಿಟ್ಟು ನಮ್ಮ ತಲೆ ತಿನ್ನೋದು. ಹೀಗೆ ಆಗ್ತಿರೋದು ನಮ್ಮ ದೇಶದಲ್ಲಿ. ನೀವು ಹೇಳಿದ್ರಲ್ಲ ಸರ್ ಲಾಸ್ಟ್ ಟೈಮ್ 40% 100 ಕೊಟ್ಟೆ ತಗೊಳ್ಳಿ. ಹೆಂಗೆ ಕೊಟ್ಟೆ ಕೇಳಬೇಡಿ. ಇದಿಷ್ಟೇ ಅಲ್ಲ, ಮೇಸ್ಟ್ರು ಮೇಲೆ ಹೇಳಲ್ಲ, ಪೇರೆಂಟ್ಸ್ ಏನು ಸಾಮಾನ್ಯ ಅನ್ಕೋಬೇಡಿ. ಕಿಟಕಿನಲ್ಲಿ ಅವರೇ ಹಾಕಿ ಬರ್ತಾರೆ ಚೀಟಿನ. ಮೊದಲು ನಾವು ಅನ್ಕೊಟ್ಟಿದ್ದು ಬಿಹಾರಲ್ಲಿ ನಡೀತಿದೆ ಇದು, ಜಾರ್ಖಂಡಲ್ಲಿ ನಡೀತಿದೆ ಇದು, ಮಧ್ಯಪ್ರದೇಶದಲ್ಲಿ ನಡೀತಾ ಅನ್ಕೋತಿದ್ದು ಒಂದಾನೊಂದು ಕಾಲದಲ್ಲಿ. ಈಗ ಇಲ್ಲೇ ನಡೆಯುತ್ತೆ. ಮೇನ್ ಚಪ್ತಾನ್ ಚೂಡ್ ವಾಳ್ಕೆ ಇವ್ರು ತಲ್ಸು ಚೀಟಿ ಹಾಕ್ಬಿಟ್ಟು ಅದು ಬೇರೆ ರಾಕ್ಷಸರ ಮಧ್ಯೆ ಇದ್ದಾಗಿದೆ. ಓದಿಸಿ, ನಾವು ಓದಿದ್ದೆ ಹಂಗೆ, ಓದಿಸಿ. ಎಂಥ ವಿದ್ಯೆ, ಎಂಥ ಶಿಕ್ಷಣ. ಸರ್ CV ರಾಮನ್ ರಿಟೈರ್ಡ್ ಆದಮೇಲೆ ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕ್ಸ್ ತೆಗೆದ್ರು ಇಲ್ಲೇ ಬೆಂಗಳೂರಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ. ತೆಗೆಯುವಾಗ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಪೇಪರ್ನಲ್ಲಿ. 5 ಜನ ಸೈಂಟಿಸ್ಟ್ ಬೇಕಾಗಿತ್ತು ನಾವು, ಫಿಸಿಕ್ಸ್ 5 ಜನ. ಹುಡುಗರೆಲ್ಲರನ್ನ ಅಪ್ಲೈ ಮಾಡಿದ್ರು. ಆಫೀಸ್ಗೆ ಹೋಗೋದು, ಹೆಸರು ಕೊಡೋದು, ಇಂಟರ್ವ್ಯೂ ರಾಮನ್ನೇ ಕೂತ್ಕೋತಾ ಇದ್ರು. ಹುಡುಗರಿಗೆ ಏನು ಇಂಟ್ರೆಸ್ಟ್ ಅಂದರೆ ರಾಮನ್ ನೋಡ್ದಂಗೆ ಆಗುತ್ತೆ.
ಸರ್ ಸಿ ವಿ ರಾಮನ್ ನೋಡ್ದಂಗೆ ಆಗುತ್ತೆ. ಸೊ ಬಂದರು, ಎಲ್ಲ ಆಯಿತು. 5 ಜನ ಬೇಕಾಗಿತ್ತು ಇವ್ರಿಗೆ. 5 ಜನನ ಸೆಲೆಕ್ಟ್ ಮಾಡಿದ್ರು, ಕಳಿಸ್ಬಿಟ್ರು ಉಳಿದವ್ರನ್ನ, ಹೋಗಿ ಬನ್ನಿ ಅಂತ. ಸಾಯಂಕಾಲ ಆ ಇನ್ಸ್ಟಿಟ್ಯೂಟಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಒಬ್ಬ ಹುಡುಗ ನಿಂತ್ಕೊಂಡಿದ್ದಾನೆ. ರಾಮನ್ ನೋಡ್ತಾನೆ, ಹಿಂದ್ಗಡೆ ಹೋಗ್ತಾನೆ. ರಾಮನ್ ನೋಡ್ತಾನೆ, ಹಿಂದ್ಗಡೆ ನೋಡ್ತಾನೆ. ಆ ಹುಡುಗನ ಹೆಸರು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಂತ. ಎಸ್ ಚಂದ್ರಶೇಖರ್. ಮನೆಗೆ ಹೋಗಿ ಹೇಳಿ, ಇದನ್ನು ಧೈರ್ಯ ಇದ್ರೆ ನಿಮಗೆ. ಎಸ್ ಚಂದ್ರಶೇಖರ್ ಅವನ ಹೆಸರು. ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್? ಓ, ಯು ಆರ್ ದ ಪರ್ಸನ್ ಇನ್ ದಿ ಮಾರ್ನಿಂಗ್ ಐ ಇಂಟರ್ವ್ಯೂಡ್ ಆ್ಯಂಡ್ ಯು ನೆವರ್ ಗಾಟ್ ದ ಚಾನ್ಸ್ ಟು ಯು ನಾಟ್ ಪಾಸ್ಡ್ ಇನ್ ದಿ ಇಂಟರ್ವ್ಯೂ. ಎಸ್ ಸರ್, ಐ ಆಮ್ ದಿ ಸೇಮ್ ಚಂದ್ರಶೇಖರ್. ಸರ್, ದೆನ್ ವೈ ಯು ಆರ್ ಸ್ಟ್ಯಾಂಡಿಂಗ್? ಸರ್, ಇನ್ ದಿ ಆಫೀಸ್, ಅದು ಇಂಗ್ಲೀಷಲ್ಲಿತ್ತು, ಪುಸ್ತಕನೂ ಇಂಗ್ಲೀಷಲ್ಲಿದೆ. 7 rupees ಹೌ ಇಟ್ ಚೇಂಜ್ ಮೈ ಲೈಫ್ ಅಂತ. 7 rupees ಹ್ಯಾಸ್ ಚೇಂಜ್ ಮೈ ಲೈಫ್ ಅಂತ. ಅದು ಇಂಗ್ಲೀಷ್ ಬುಕ್ಕು. ಏನಾಯಿತು? ಏನಿಲ್ಲ, ಆಫೀಸ್ನವರು 7 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ರು. ಬಸ್ ಚಾರ್ಜ್ ಕೊಟ್ಟರು, ಊಟದ ಚಾರ್ಜು ಕೊಟ್ಟರು, 7 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಕೊಡುವಾಗ. ಅದನ್ನು ದೋಸೆನೋ ಅಥವಾ ಕಾಫಿನೋ ತಿಂಡಿನೋ ತಿಂದ್ಬಿಟ್ಟು ಆರಾಮಾಗಿ ಹೋಗ್ಬೋದಾಗಿತ್ತಲ್ಲ. ಈ ಹುಡುಗ ಬಂದಿದ್ದಾನೆ, 7 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದನ್ನು ವಾಪಸ್ ಕೊಡೋಕ್ಕೆ ಹೋದೆ, ಆಫೀಸ್ ಕ್ಲೋಸ್ ಆಗಿದೆ, ನಿಮ್ಮ ಕೈಯಲ್ಲಿ ಕೊಡ್ಲಾ ಅಂತಾನು. ಸಿ ವಿ ರಾಮನ್ ಹೇಳ್ತಾರೆ, ವೈ ಡೋಂಟ್ ಯು ಕಮ್ ಇನ್ ದಿ ಮಾರ್ನಿಂಗ್? ಹುಡುಗ ಖುಷಿಯೋ ಖುಷಿ, ಇನ್ನೊಂದ್ಸರಿ ಸಿ ವಿ ರಾಮನ್ ನೋಡ್ಬೋದು ಬೆಳಗ್ಗೆ. ಹಾಗಿದ್ರು ರೀ ಹುಡುಗರು. ಬುಲೆಟ್ ಕೊಡಿಸ್ತಾರೆ, ನಾವು ಮಾತಾಡೋಲ್ಲ. ತಗಪ್ಪ ಇವನಿಗೆ ಅಲ್ಲೇ ಬುಲೆಟ್. ನನಗೆ ಹಿಂಗೋಗೋ ಸ್ಕೂಟ್ರ್ ಬೇಕಂತ. ನೆಟ್ಟು ಕೂತ್ಕೊಳ್ಳೋದಲ್ಲ, ಹಿಂಗೋಗೋ ಸ್ಕೂಟ್ರ್ ಬೇಕಂತ. ಬೇಡ ಮಗು, ಬೆನ್ನೋವು ಬರುತ್ತೆ. ಬೇಡ, ನಾನು 3 ದಿವಸ ಊಟ ಮಾಡಲ್ಲ. ಸ್ಕೂಟ್ರ್ ಹೆಸರೇನದು? ಅಯಾಬುಸ. ಆ ಬೂಸಾನೇ ತಿನ್ನೋದು ಅವನು. ಆಯಾಬೂಸ ಸ್ಕೂಟ್ರ್ ಹೆಸರು. ಹಿಂಗೆ ಹೋಗ್ಬೇಕಂಥದ್ದು. ಮನೇಲಿ ಸಾಲ ಮಾಡಿ ಪಾಪ ಅವ್ರು ಕೊಡ್ತಾರೆ. ಇಲ್ಲಿ ಹುಡುಗ ನೋಡಿ, 7 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀರಾ, ತಗೊಳ್ಳಿ. ಬೆಳಗ್ಗೆ ಬರ್ತಾನೋ ಹುಡುಗ ಬಂದ್ಬಿಟ್ಟು ಬರ್ತಾನೆ, ಯು ಹ್ಯಾವ್ ಕಮ್ ಪ್ಲೀಸ್ ಕಮ್. ಎಸ್. ಸೊ 7 rupees, ಎಸ್, ಐ ಹ್ಯಾವ್ ಗಿವನ್ ಇನ್ ಟು ದ ಆಫೀಸ್ 7 rupees, ಐ ಹ್ಯಾವ್ ರಿಟರ್ನ್ ಸರ್, ಥ್ಯಾಂಕ್ ಯು ಸರ್. ವೆಯ್ಟ್ ಅಂದರು. ಯಾರು? ಸಿ ವಿ ರಾಮನ್. ವೈ? ಪದಗಳು ನೋಡ್ಕೊಳ್ಳಿ. ಮೈ ಡಿಯರ್ ಸನ್, ಯು ಮೈಟ್ ಹ್ಯಾವ್ ಫೇಲ್ಡ್ ಇನ್ ದಿ ಇಂಟರ್ವ್ಯೂ, ಬಟ್ ಯು ಹ್ಯಾವ್ ಪಾಸ್ಡ್ ಇನ್ ದಿ ಇಂಟಿಗ್ರಿಟಿ, ಮೊರಾಲಿಟಿ, ethics. So, I have taken you as an extra scientist to my office. ಏನು ಸಂತೋಷ ಆಗಿರ್ಬೋದು ಆ ಹುಡುಗನಿಗೆ. ನೀನು ಇಂಟರ್ವ್ಯೂನಲ್ಲಿ ಫೇಲ್ ಆದೆ, ಆದರೆ ಬಾಕಿ ಎಲ್ಲ ಮೌಲ್ಯಗಳಲ್ಲಿ ಪಾಸ್ ಆಗಿದೆಯಾ. ಐ ಹ್ಯಾವ್ ಟೇಕನ್ ಯು ಆಸ್ ಎನ್ ಎಕ್ಸ್ಟ್ರಾ ಸೈಂಟಿಸ್ಟ್ ಅಂತ. ಆ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರೇ ನೊಬೆಲ್ ಪ್ರೈಸ್ ತಗೊಂಡ್ರು. ನೊಬೆಲ್ ಪ್ರೈಸ್ ತಗೊಂಡ್ರು ಫಿಸಿಕ್ಸ್ ಅಲ್ಲಿ. ನೊಬೆಲ್ ಪ್ರೈಸ್ ತಗೊಂಡ್ರು. ಯಾಕೆ ತಗೊಂಡ್ರು ಅಂದ್ರೆ 7 rupees ಹ್ಯಾಸ್ ಚೇಂಜ್ಡ್ ಮೈ ಲೈಫ್ ಅಂತ. ತೋರಿಸಿ ಅಂತ ಒಬ್ಬ ಹುಡುಗನ್ನ, ತೋರಿಸಿ ಅಂತ ಒಬ್ಬ ವ್ಯಕ್ತಿನ ಭಾರತದಲ್ಲಿ ಈಗ ತೋರಿಸಿ. ಅದನ್ನು ಓದುವಾಗ ಕಣ್ಣು ನೀರು ಬರುತ್ತ್ರಿ. 7 ರೂಪಾಯಿಗೆ ರಾತ್ರಿ ಎಲ್ಲ ಕಾಯ್ಕೊಂಡು ಹೋಗಿ ಕೊಟ್ಟು ಮಾಡಿ ಅಂಥ ಸಿನ್ಸಿಯರಿಟಿ ಏನಾದ್ರು ಇದೆಯಾ ಹೇಳಿ? ನೈದರ್ ಪೇರೆಂಟ್ಸ್ಗಿರುತ್ತೆ, ನಾರ್ ಮಕ್ಕಳಿಗಿದೆ, ನಾರ್ ಸಮಾಜಕ್ಕಿದೆ, ನಾರ್ ಶಿಕ್ಷಕರಿಗಿದೆ, ನಾರ್ ರಕ್ಷಕರಿಗಿದೆ, ನಾರ್ ಅಫಿಷಿಯಲ್ಸ್ಗಿದೆ, ಯಾರಿಗೂ ಇಲ್ಲ. ಅದಕ್ಕೆ ಯಾಕೆ ಬಂದೆ 7 ರೂಪಾಯಿ ಹೋಗಿ ದೋಸೆ ತಿನ್ಬಿಟ್ಟು ಹೋಗ್ಬಾರ್ದು ಅಂತ ಹೇಳೋರೇ ಇದ್ದಾರೆ. ಯು ಹ್ಯಾವ್ ಪಾಸ್ಡ್ ಇನ್ ಆನೆಸ್ಟಿ ಅಂತ ಹೇಳ್ತಾರೆ.
That is the word he uses. You might have failed in the interview, but you have passed in honesty. ಎಂಥ ಪದಾರಿ honesty. He went to America afterwards. He became a great physicist. Then he got the Nobel Prize for his invention. ಇದು ನಮ್ಮ ಹುಡುಗರಿಗೆ ಹೇಳೋದು. ಹೇಳ್ತಾರೆ ಇದನ್ನು? ಅವನು ಆ ಚಡ್ಡಿ ಹಾಕ್ಕೊಂಡ, ಇವನು ಈ ಪ್ಯಾಂಟ್ ಹಾಕ್ಕೊಂಡ, ಇವನು ಬರ್ಮುಡ ಹಾಕೊಂಡ, ಅವನು ಇವ್ರ ಮುಡ ಹಾಕೊಂಡ, ಬರೀ ಇದೇ ಆಗೋಯ್ತು ಹುಡುಗರ ಕಥೆ. ಇಲ್ಲಿ ಹೋಗ್ತಿರ್ತಾರಲ್ಲ, ಏನು ಓದ್ತಾರವರು ಅಂತ ನಮಗೆ ಡೌಟ್ ಬರುತ್ತೆ. ಇದಕ್ಕೆ ಕಾರಣ ಹುಡುಗರಲ್ಲ, ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಹುಡುಗರು ನಾನು ಬೈಯೋಕ್ಕೆ ಹೋಗಲ್ಲ, ಪೇರೆಂಟ್ಸ್. ಯಾವ ಪೇರೆಂಟ್ ಓದ್ಕೋಬಾರ್ದೇನೋ 7 ಗಂಟೆ ಆದರೂ ಆಟ ಆಡ್ತಾ ಇದೆ ಅಂತ ಹೇಳೋರು ನಮ್ಮನೇಲಿ. ನಾವು ಏನು ಆಟ ಆಡ್ತಿದ್ದೋ? ಗಿಲ್ಲಿ ದಾಂಡು, ಲಗೋರಿ, ನಾವು ಆಡ್ತಿದ್ವಿ. ಐಸ್ ಪೈಸ್, ಕುಂಟಾಬಿಲ್ಲೆ, ಅಮ್ಮ ರೈಟ್. ಹುಡುಗರು ಹುಡುಗಿರು ಒಟ್ಟಿಗೆ ಹಾಡುವಾಗ ಭಾಳ ಚೆನ್ನಾಗಿರುತ್ತೆ. ಎಲ್ಲ ಚಡ್ಡಿ ಅಮ್ಮ ರೈಟ್. ಅದು ಆ ಕಾಲ್ ಹತ್ರ, ಆ ಲೈನ್ ಹತ್ರ ಕಾಲ್ ಟಚ್ ಆಗಿರುತ್ತೆ, ಇವರ್ ಔಟ್. ಈಗಿನ ಕಾಲದ ಹುಡುಗರು ಅದನ್ನ ಅಳಿಸ್ಬಿಟ್ಟು ಇನ್ನೊಂದು ಲೈನ್ ಬರೀತಾರೆ ಕಾಲಿಟ್ಟಿರೋ ಕಡೆ. ನಾವು ಅಂಥ ಸಿನ್ಸಿಯರಿಟಿ ಇಟ್ಕೊಂಡಿದ್ದು. ಆಮ ರೈಟ್ ಅಂತ ಅಲ್ಲೋಗ್ಬಿಟ್ಟು ತಿರುಗೋದು, ಆಮ ರೈಟ್ ಅಂತ. ಸಾಕು ಬರೋ ಆಟ, ಓದ್ಕೋಬೇಕಂತ ಗೊತ್ತಿಲ್ಲ. ಬಂದ್ಬಿಟ್ಟು ಪಾಠ ಕೂತ್ಕೊಂಡು ಓದೋ 8 ಗಂಟೆವರೆಗೂ ಓದ್ತಾ ಇತ್ತು. ಅದಕ್ಕೆ ನಾವು ಹೀಗೆ ಕೂತ್ಕೊಂಡಿದ್ದೀವಿ. ಯೂನಿವರ್ಸಿಟಿನಲ್ಲಿ ಮಾತಾಡ್ತೀವಿ, ಫಾರಿನ್ ಯೂನಿವರ್ಸಿಟಿಲಿ ಮಾತಾಡ್ತೀವಿ, ಎಲ್ಲಿ ಹೋದರೂ ಮಾತಾಡ್ತೀವಿ. ಅದಕ್ಕೆಲ್ಲ ನೀವು ಥ್ಯಾಂಕ್ಸ್ ಹೇಳಬೇಕು, ನೀವು ಅಪ್ರಿಷಿಯೇಟ್ ಮಾಡಬೇಕು ಪೇರೆಂಟ್ಸ್ಗೆ. ಬರೋ 6 ಗಂಟೆ ಆದರೂ ಇನ್ನೂ ಆಟ ಆಡ್ತಾ ಇದ್ದಾನೆ. ಇನ್ನೊಂದು ಆಟ ಆಡ್ಬಿಟ್ಟು ಬರ್ತೀನಿ ಅಜ್ಜಿ, ಇನ್ನೊಂದು ಆಟ, ಉಷಾ ಇನ್ನೊಂದು ಆಟ. ಆಮೇಲೆ ಒಪ್ಕೊಂಡ್ರು ಅಂತ ಉಷನ ಹತ್ರ ಬೇರೆ ಪುಟ್ ಹುಡುಗರು. ಅದು ಭಾಳ ಮಜಾ ಇದೆ. ಈ ಕಡೆ ಹಿಂಗೆ ಹಾಕಿ ಅಲ್ಲಿ ಹೋಗಿ ಅಲ್ಲಿ ಹಿಂಗೆ ತಿರುಗಬೇಕು, ಜಂಕ್ ಅಂತ ತಿರುಗಬೇಕು. ತಿರುಗಿಸಿ ಹುಡುಗರನ್ನ ಯಾರು ದೊಡ್ಡ ಇಲ್ಲಿ ನೋವುತ್ತೆ, ಅಲ್ಲಿ ನೋವುತ್ತೆ, ಕಾಲು ಬಿಟ್ಟು ಡಾಕ್ಟ್ರು ಬೆಂಡ್ ಆಗಬೇಡ ಅಂತ ಹೇಳಿದ್ದಾರೆ. ಅದು ಬೇರೆ ಡಾಕ್ಟ್ರು. ಅಲ್ಲೋ ನಿಂಗೆ ಎಷ್ಟು ವಯಸ್ಸು? 15. ಮತ್ತೆ ಯಾಕೋ ಬೆಂಡ್ ಆಗ್ಬೇಡ ಹೇಳಿದ್ದಾರೆ. ಬೆಂಡ್ ಆಗಬೇಡ, 15 ವರ್ಷ ಆಗಿದೆ. ಇನ್ನು ಯಾವಾಗ ಬೆಂಡ್ ಆಗ್ತೀನಿ? ಒಳ್ಳೆ ಬೆಂಡ್ ಇದ್ದಂಗೆ ಇದೆಯಾ ನೀನು, ನಿನ್ನ ಬೆಂಡ್ ಆಗ್ತದೆ ನೋಡಿ. ಹುಡುಗರು ನೋಡಿ ಈಗಿನ ಕಾಲದಲ್ಲಿ ಸೈಕಲ್ ಹೊಡಿತಾ ಇದ್ರು. ಕಾಲೇಜಿಗೆ ಸೈಕಲ್ ಹೋಗಿ ಬರೋದು. ನನ್ನ ಅಂದಾಜು ಇವತ್ತಿನ ಲೆಕ್ಕದಲ್ಲಿ ಡೈಲಿ ಒಂದು 15ರಿಂದ 20 ಕಿಲೋಮೀಟರ್ ಸೈಕಲ್ ಹೊಡಿತೆ. ಆಶ್ರಮಕ್ಕೆ ಹೋಗಿ ಬರ್ತಿದ್ದೆ. ಆಶ್ರಮದಲ್ಲಿ ಬಂದ್ಯಾ, ಒಂಚೂರು ಬಾಯಿಲಿ ಹೋಗ್ಬಿಡ, ಹೋಗು ಅದು ಸ್ಯಾಂಡಲ್ ಫ್ಯಾಕ್ಟ್ರಿನಲ್ಲಿ ಹೋಗ್ಬಿಟ್ಟು ಊದಿನ ಕಡ್ಡಿ ತಗೊಂಬ ಅಂತ. ಮತ್ತು ಅಲ್ಲಿಂದ 10 ಕಿಲೋಮೀಟ್ರು ಮತ್ತೆ ಬರುವೆ. ಒಂದು ದಿವಸ ಕಾಲು ನೋವು ಅಂತ ಹೇಳೋ ಇಲ್ಲ ನಾವು. ಹುಡುಗ ಹೋಗ್ಬಿಟ್ಟು ಲೇ ಬಾರ ಇಲ್ಲಿ ನೋಡ, ಆ ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ಆ ಮೇಡಮ್ಗೆ ಚೀಟಿ ಕೊಡೋದು. ಅದೇ ಸ್ವಾಮೀಜಿ ಲಿಫ್ಟ್ ಇಲ್ಲ ಫಸ್ಟ್ ಫ್ಲೋರ್ಗೆ. ನಾ ಹೇಳಿದೆ ಕೊನೆಗೆ ನಿಂಗೆ ಲಿಫ್ಟೇ ಮಾಡೋದು ಬಿಡು, ಯಾಕೆ ಯೋಚನೆ ಮಾಡ್ತಾರೆ. ಯಾವಾಗ ಇದೆಲ್ಲ ಬರೋಕ್ಕೆ ಶುರು ಆಯಿತೋ ಸಮಾಜದಲ್ಲಿ ಆನೆಸ್ಟಿ, ಡಿಗ್ನಿಟಿ, ಟ್ರುತ್ಫುಲ್ನೆಸ್ಸು ಎಲ್ಲ ಹೊರಟಾಯ್ತು. ಇನ್ನು ಭಕ್ತಿ, ದೇವರು, ರಿಲಿಜನ್ನು, ಧರ್ಮ ಯಾರಿಗೆ ಹೇಳ್ತೀರಾ ಧರ್ಮ? ಅವೆಲ್ಲ ಹೇಳಿ. ಮನೆಯಲ್ಲಿ ರಂಗೇಶ್ ಶೆಟ್ರು ಮನೇನ ಒಂದು ನಿಮಿಷ ಇರಿ ಸ್ವಾಮಿ ಬರ್ತಾರವರು, ಸಿಗೋದಿಲ್ಲ. ಯಾಕೆ? ಪೂಜೆ ಮುಗಿಸ್ಕೊಂಡು ಬರೋದು, ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಬರ್ತಾರವರು. ಎಲ್ಲ ಹಿರಿಯರು ಜ್ಞಾಪಿಸ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ. ಸುಮ್ಮನೆ ಉದಾಹರಣೆ ಕೊಟ್ಟೆ. ಕೃಷ್ಣರಾಯರು ಈಗ ಅವ್ರು ಎದ್ದಾಗ ಮಂಗಳಾರತಿ. ಯಾರು? ಹುಡುಗರು. ಅದಕ್ಕೆ ಅಡಿಷ್ನಲ್ ಇದು ಕೊಡ್ತೀನಿ. ಚಿನ್ನು ಇನ್ನು ಸ್ವಲ್ಪ ಮಲ್ಕೋ. ಎಲ್ಲಿ? 12 ಗಂಟೆಗೆ ಇನ್ಯಾವ ಚಿನ್ನು? ಅಲ್ಲ, ಹಗಲೊತ್ತು ಹೇಳಿದ್ದೆ ನಾನು, ಡಿಸ್ಟರ್ಬ್ ಮಾಡಬೇಡ್ರಿ ಚಿನ್ನು, ಮಲ್ಕೋಪ್ಪ ಅಂತ. ಹಾ ಏನು ಚಿನ್ನು? ಭದ್ರಾವತಿ ಚಿನ್ನ ಅಷ್ಟೆ. ನಾವೇ ಹಾಳು ಮಾಡ್ತಿರೋದು, ಪೋಷಕರೇ ಮಕ್ಕಳನ್ನ ಹಾಳು ಮಾಡ್ತಿರೋದು.
ಯಾವ ಪೋಷಕ ಹೇಳ್ತಾನೆ? ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಜುಕೇಷನ್ ಅಂದರೆ ಪೂರ್ಣ ಪ್ರಮಾಣದ ಶಿಕ್ಷಣ ಅವನಿಗಾಗಿ, ಅವನು ಪೂರ್ಣ ಪ್ರಮಾಣದ ಮಾನವೀಯತೆ ಮೌಲ್ಯಗಳನ್ನು ಧರಿಸಿದಂತಹ ವ್ಯಕ್ತಿ ಆಗಬೇಕು ಅಂತ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಹೇಳ್ತೀನಿ ನೋಡು, ನಿಮ್ಮ ಕರ್ಕೊಂಬ, ನಿಮ್ಮ ಪೇರೆಂಟ್ಸನ್ನ ಕರ್ಕೊಂಬ. ಇಲ್ಲ ಸರ್, ಪೇರೆಂಟ್ಸ್ಗೆ ಹೇಳ್ಬೇಡಿ ಸರ್, ತಪ್ಪಾಯ್ತು. ಏನು ಅನ್ಕೊಂಡೆ ನೀನು ಸ್ಕೂಲ್ನಲ್ಲಿ? ಓಹೋ ಸರ್, ಅಲ್ಲಿ ಇಟ್ಟಿದ್ದ ಸರ್, ತಗೊಂಡ್ಬಿಟ್ಟೆ. ಪೆನ್ಸಿಲ್ಲು ಅದು ಇಷ್ಟುದ್ದು ಪೆನ್ಸಿಲ್ ತಗೊಂಡಿದ್ದಕ್ಕೆ ಇದು ಸುಪ್ರೀಂ ಕೋರ್ಟಲ್ಲೋ ಅದರೊಳಗೆ ನಿಲ್ಲಿಸ್ಬಿಟ್ಟು ಕೇಳೋಲಾಗೆ, ನೀನ ತಗೊಂಡಿದ್ದು ಪೆನ್ಸಿಲ್ಲು? ಅವನೇ ಸರ್. ಎಲ್ಲಿದ್ಯೋ? ಇಲ್ಲೇ ಇದೆ ಸರ್. ನಿಂದೇನ ಪೆನ್ಸಿಲ್ಲು? ಕೊಟ್ಬಿಡೋಗೆ. ಇಲ್ಲದ್ರೆ ಪೇರೆಂಟ್ಸನ್ನ ಕರೆಸ್ತೀನಿ ಅಂತ. ನಮಗೆ ಈಗ ಪೇರೆಂಟ್ ತಾತನ ಕರ್ಕೊಂಬನ್ನಿ. 9ನೇ ಕ್ಲಾಸ್ ಹುಡುಗ 8ನೇ ಕ್ಲಾಸ್ ಹುಡುಗನ್ನ ಮರ್ಡರ್ ಮಾಡ್ತಾನೆ. ಈಗ 2 ದಿವಸದಿಂದ ಪುಣೆನಲ್ಲಿ ಹುಡುಗರು. ಇದಕ್ಕೆ ಕಾರಣ ಏನು? ಸಮಾಜ. ಇದಕ್ಕೆ ಕಾರಣ ಏನು? ಪೇರೆಂಟ್ಸು, ಪೋಷಕರು. ಚಳಿ ಆಗಲಿ, ಬಿಸಿಲಾಗಲಿ, ಮಳೆ ಆಗಲಿ, ನಿನ್ನ ರೊಟೀನ್ ನೀನು ಫಾಲೋ ಮಾಡು ಅಂತ ಹೇಳೋರು ಮನೆಗೆ. ಸದ್ಯದ್ದೇ ಆಂಗ್ಲ ಸಂಸ್ಕೃತ ಪಾಠಶಾಲೆಯಲ್ಲಿ ಹೋಗ್ತಿದ್ದೆ ನಾನು. ಓದುವಾಗ ಪ್ರತಿ ಶನಿವಾರ 2 ಅಧ್ಯಾಯ ಭಗವದ್ಗೀತೆ ಹೇಳಬೇಕು. ಹೇಳಿಸಿ ನೀವು, 1 ಶ್ಲೋಕ ಹೇಳಿಸಿ ನಿಮ್ಮ ಹುಡುಗರ ಕೈಲಿ. ಸರ್ಟಿಫಿಕೇಟು. ಎ ಗ್ರೇಡ, ಬಿ ಗ್ರೇಡ, ಸಿ ಗ್ರೇಡ. ಡಿಗ್ರೇಡೇಷನ್. ಅವನು ಏನೂ ಇಲ್ಲ, ಬಿನೂ ಇಲ್ಲ, ಸಿನೂ ಇಲ್ಲ. ಹೇಳಿ, ಕೇಳ್ತೀರಾ ನಿಮ್ಮ ಮಕ್ಕಳಿಗೆ? ಇವತ್ತೇನು ಕಲಿತೆ ನೀನು? ಯಾವ ಶ್ಲೋಕ ಹೇಳ್ಕೊಟ್ರು ನಿಂಗೆ ಅಂತ? ಆ ಮಗು ನಿಂಗೆ ನೋಡುತ್ತೆ. ಶ್ಲೋಕ ಅಂದ್ರೇನಮ್ಮ? ಶ್ಲೋಕ ಅಂದ್ರೇನು? ಮತ್ತೇನು ಕಲಿತೆ? ಹೊಸ ಸಿನಿಮಾ ಬಂದಿದ್ದೆ, ಅದ್ರ ಹಾಡು ಹೇಳ್ಕೊಟ್ರು ನನಗೆ. ಮಕ್ಕಳು ಹೇಳ್ತೇವೆ. ಹಿಂದೆ ನಮಗೆ ಕೇಳೋರು ವಚನಗಳು ಕಲ್ತ್ಕೊಂಡ್ಯಾ? ಸರ್ವಜ್ಞನ ಪದಗಳು ಕಲ್ತ್ಕೊಂಡ್ಯಾ? ತ್ರಿಪದಿ ಕಲ್ತ್ಕೊಂಡ್ಯಾ? ದ್ವಿಪದಿ ಕಲ್ತ್ಕೊಂಡ್ಯಾ? ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದ ನಾ ಸುಂಕ ಕಂಜಿ, ಕಳವೆಲ್ಲ ಹೋಗಿ ಬರಿ ಗೋಣಿ, ಬರಿ ಚೀಲ ಉಳಿಯಿತು, ಬರಿ ಗೋಣಿ ಉಳಿಯಿತು ಕಾಣ ರಾಮನಾಥ. ಅಂದ್ರೆ ಆ ರಾಮನಾಥನ. ಇದು ಯಾವಾಗ ಕಲ್ತ್ರಿ ಸ್ವಾಮೀಜಿ ಈ ಹಾಡು? ಕಲೀಲಿಲ್ಲ ನಾನು. ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ದನ್ನು ಕೇಳಿಸ್ಕೊಂಡೆ ನಾನು. ಏನು ಜಾಸ್ತಿ ಇಲ್ಲ, 60 years ago. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದ ನಾ ಸುಂಕ ಕಂಜಿ, ಕಳವೆಲ್ಲ ಹೋಗಿ ಬರಿ ಗೋಣಿ ಉಳಿಯಿತು ಕಾಣ ರಾಮನಾಥ ಅಂತ. ಕನ್ನಡ ಇದು. ನಾನು ಯಾರಾದರೂ ಕನ್ನಡದ ಮೇಷ್ಟ್ರಿಗೆ ಹೇಳಿದ್ರೆ, ಯಾವ ಭಾಷೆ ಸ್ವಾಮೀಜಿ ಇದು ಅಂತ. ಕಳವೆ ಅಂದ್ರೇನು ಗೊತ್ತಿಲ್ಲ. ಇರುಳೆಲ್ಲ ನಡೆದನ ಸುಂಕ ಕಂಜಿ, ಇವೆಲ್ಲ. ನೀರೊಳಗಿದ್ದು ಬೆಮರ್ತಂ ಉರುಗ ಪತಾಕಂ. ತಗೊಳ್ಳಿ, ಪಂಪ ಭಾರತ. ನಮ್ಮ ಮೇಷ್ಟ್ರು ಹೇಳ್ತಿದ್ರೆ ಹಂಗೆ ಬೈ ಹಾರ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಏನು ಸರ್ ಅದು ಹೇಳಿ ಇನ್ನೂ ಸರಿ. ಹೆಸರು ಹೇಳೋದು. ನೀರೊಳಗಿದ್ದು ಬೆಮರ್ತಂ ಉರುಗ ಪತಾಕಂ. ಉರುಗ ಅಂದ್ರೇನು? ಹಾವು. ಪತಾಕ ಅಂದ್ರೇನು? ಬಾವುಟ. ನೀರೊಳಗಿದ್ದು ಬೆವರ್ತೋದ ಯಾರು? ದುರ್ಯೋಧನ. ಏನ್ರಿ ಅದು ಅರ್ಥಗಳು? ಬೇಕಾ ನಿಮಗೆ ಕನ್ನಡ? ನಮ್ಮ ಮೇಷ್ಟ್ರುಗಳಿಗೆ ಇವತ್ತಿಗೂ ನಮಸ್ಕಾರ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. 100 ಸರಿ ಬರೀ ಅಂತ ಹೇಳ್ತಿರ್ಲಿಲ್ಲ, ಒಂದೇ ಸರಿ. ಫೋಟೋಗ್ರಫಿಕ್ ಮೆಮೊರಿ. ವಿ ಹ್ಯಾಡ್ ದಟ್ ಕಾನ್ಸಂಟ್ರೇಷನ್. ಸೈನ್ಸ್ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ, ಸೋಷಿಯಾಲಜಿಯಲ್ಲಾಗಲಿ, ವಿ ಹ್ಯಾಡ್ ದಟ್ ಕಾನ್ಸಂಟ್ರೇಷನ್. ಸಂಸ್ಕೃತ ಆಗಲಿ. ಹೇಳೋ, ನೆನ್ನೆ ಹೇಳಿದ ಶ್ಲೋಕ ಹೇಳ್ತೀನಿ ಸರ್. ಹೇಳಿ ನಿಮ್ಮ ಹುಡುಗರಿಗೆ. ಏನು ಕಲಿತೆ ಪುಟ್ಟು? ಕಾಲು ಹಿಂಗಿಡ್ತಾನೆ. ಹೊಸ ಸ್ಟೈಲ್ ಕಲ್ತ್ಕೊಬಿಟ್ಟಿರ್ತಾನೆ ಅವನು, ಸಿನಿಮಾದಲ್ಲಿ ನೋಡ್ಕೊಂಡು. ಇಲ್ಲ ಹಿಂಗೆ ಕಣ ನಡೆಯೋದ್ರೆ, ಇಲ್ಲ ಕಾಲು ಹಿಂಗೆ ನಡ್ಕೊಂಬರ್ತಾನೆ. ಆಗ ನೀವೇನು ಮಾಡಬೇಕಾಗಿತ್ತು? ಪೆದ್ದೆ, ಇದೆಲ್ಲ ನಿನ್ನ ಜೀವನ, ಹಿಂಗೆ ನಡಿಬೇಕು ಅಂತ ಹೇಳಲ್ಲ. ಅಯ್ಯೋ ನನ್ನ ಕಂದ, ನನ್ನ ಚಿನ್ನು, ನನ್ನ ವಜ್ರ, ಕಾಲು ಹಿಂಗೆ ಇಟ್ಕೊಂಡು ನಡೀತೀಯ. ಹೌದು, ಅದಕ್ಕೋದು ಅವನು ಕಾಲು ಹಂಗಂಗೆ ಇಡ್ತಾ ನಿಮ್ಮ ಮೇಲೆ ಕಾಲು ಇಡ್ತಿರ್ತಾರೆ, ತಲೆ ಮೇಲೆ ಕಾಲು ಇಡ್ತಾರೆ ಅವರು. ಅವ್ನಿಗೆ ಹೇಳಬೇಕು, ಏನಯ್ಯ ಇದೆಲ್ಲ ಕಣೋ, ಆಶ್ರಮದ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಇದೆಲ್ಲ ಅಂತ.
ಹಿಂಗೆ ಇಟ್ಕೊಂಬರೋದು ಕಾಲು. ಅಲ್ಲಿ ಅವನು ಸಿನಿಮಾ ಆ್ಯಕ್ಟರ್ ಇಟ್ಕೊಂಬಂದಿದ್ದಾನೆ ಕಾಲು ಹಿಂಗೆ, ಇವನು ಇಟ್ಕೊಂಬರೋದು. ಕೃಷ್ಣ ಜನ್ಮಾಷ್ಟಮಿ ಮರ್ತೋಗ್ಬಿಟ್ಟಿದೆ, ರಾಮನವಮಿ ಮರ್ತೋಗ್ಬಿಟ್ಟಿದೆ, ಗಣೇಶನ ಪೂಜೆ ಇನ್ನೊಂಚೂರು ಜ್ಞಾಪಕ ಇದೆ, ಅಲ್ಲಿ ಇಲ್ಲಿ ಗಣಪತಿ ಇಡ್ತಾರೆ. ವಿವೇಕಾನಂದರ ಜಯಂತಿ, ಭಗತ್ ಸಿಂಗ್ ಜಯಂತಿ, ಚಂದ್ರಶೇಖರ ಆಜಾದ್ ಜಯಂತಿ, ಸಂಗೊಳ್ಳಿ ರಾಯಣ್ಣನ ಜಯಂತಿ, ಗಾಂಧಿ ಜಯಂತಿ ಯಾವುದು ಜ್ಞಾಪಕ ಇಟ್ಕೊಳ್ಳಲ್ಲ. ಯಾವನ ಸಿನಿಮಾ ಆ್ಯಕ್ಟರ್ ಜಯಂತಿ ಜ್ಞಾಪಕ. ನೋಡಿ ಹೆಂಗಿದೆ. ಇದಕ್ಕೆ ತಪ್ಪು ಅವ್ರ ಹುಡುಗರಿಗೆ ಹೇಳಲೇಬೇಡಿ, ನಿಮ್ದು ತಪ್ಪು. ಈ ಪ್ರಕಾರ ಶುದ್ಧ ವ್ರತ ನಿಯಮವನ್ನು ಕೈಗೊಳ್ಳುವಂತೆ ಹೃದಯದಲ್ಲಿ ತನ್ನ ಪರಮ ಪ್ರಿಯತಮ ಪ್ರಭುವಿನ ನಾಮ ಕೀರ್ತನೆಯಿಂದ ಭಗವಂತನಲ್ಲಿ ಪ್ರೇಮ ಅಂಕುರಿಸುತ್ತದೆ. ಯಾಕ್ರಿ ಕೀರ್ತನೆ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ ಭಗವತ್ ಪ್ರೇಮ ಅಂಕುರಿಸುತ್ತದೆ. ಅಂದರೆ ಇಟ್ ಸ್ಟಾರ್ಟ್ಸ್ ಅಂಕುರ ಆದರೆ ಸ್ಟಾರ್ಟಿಂಗ್. ಸಾಧಾರಣ ಜನರ ಸ್ಥಿತಿಯಿಂದ ಮೇಲೇರುತ್ತಾನೆ, ಜನರ ಮಾನ್ಯತೆ ನಂಬಿಕೆಗಳಿಂದ ಅತೀತನಾಗುತ್ತಾನೆ, ಢಂಬವಿಲ್ಲದೆ ಸ್ವಾಭಾವಿಕವಾಗಿ ಉನ್ಮತ್ತನಾಗುತ್ತಾನೆ. ಕೆಲವೊಮ್ಮೆ ಭಗವಂತನ ಲೀಲೆಗಳನ್ನು ನೋಡುತ್ತಾ ಆನಂದದಲ್ಲಿ ಮುಳುಗಿ ನಗುತ್ತಿರುತ್ತಾನೆ. ಕೆಲವೊಮ್ಮೆ ಗೋಪಿಯರಂತೆ ಪ್ರಭು ನೀನೆಲ್ಲಿ ಹೋಗಿರುವೆ, ನಖಲು ಗೋಪಿಕಾ ನಂದನೋದ್ಭವ ಅಖಿಲ ವೈಭವಾನ್ ಅಂತರಾತ್ಮ ಧೃತ್. ಇದು ಎಲ್ಲಿಗೆ ಬಂತು ಅಂದರೆ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಕೀರ್ತನೆಯ ಬಗ್ಗೆ ಹೇಳುತ್ತಾ ಆ ಶ್ಲೋಕ, ಹಸತ್ಯತೋ ರೋದಿತ ರೌತಿ ಗಾಯತ್ ಉನ್ಮಾದವಂತ್ಯತಿ ಲೋಕ ಬಾಹ್ಯ. ಇದು 11ನೇ ಸ್ಕಂದದ 40ನೇ ಶ್ಲೋಕ, 2ನೇ ಅಧ್ಯಾಯದ 40ನೇ ಶ್ಲೋಕ ಇದು. ಯಾಕೆ ಈ ಶ್ಲೋಕ ಬಹಳ ಮುಖ್ಯ ಅಂದರೆ ಕೀರ್ತನೆಗೆ ಈ ಶ್ಲೋಕ ಸಪೋರ್ಟಿವ್ ಆಗಿದೆ ಭಾಗವತದಲ್ಲಿ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ನಂಗೆ ನೋವಿದೆ, ಆದರೆ ಆ ನೋವನ್ನ ನಾನು ಯಾರಿಗೆ ಹೇಳಲಿ? ನೀವುಗಳೇ ಬಂದಾಗ ಹೇಳ್ಬಿಡ್ತೀನಿ. ನೋಡಿ ಈ ಥರ ನೋಡ್ತಾ ಇರ್ತೀನಿ ನಾನು. ನಾವು ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂಡು ಹೋಗೋದು, ನಂಜನಗೂಡಿಗೆ ನಡ್ಕೊಂಡು ಹೋಗೋದು, ಇವ್ರು ನಮ್ಮದೆಲ್ಲ ಚಾಲೆಂಜಿಂಗ್. ಅದು ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂಡು ಹೋಗೋದು ಅಂದ್ರೆ ಏನಂತ 1000 ಮೆಟ್ಲು ಹತ್ತಬೇಕು. ಅದು ಟಕ 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 ಹತ್ಕೊಂಡು ಹೋಗ್ಬೇಕು. ಉಸ್ ಅಂತ ಏನು ಯಾವುದು ಉಸ್ಸಿಲ್ಲ ಪಸ್ಸಿಲ್ಲ, ಹತ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಅಲ್ಲಿ ಪಂಚಪಾಂಡವರ ಕಲ್ಲಿದೆ ಗೊತ್ತಾ, ನೀವು ನೋಡಿದ್ದೀರಾ? ಪಾಪ ಹೋಗ್ಲಿ ಬಿಡಿ. ಪಂಚಪಾಂಡವರ ಕಲ್ಲು ಅಂತಿದೆ, ಒಂದೇ ಕಲ್ಲಲ್ಲಿ 5 ಮೆಟ್ಲು ಮಾಡಿದ್ದಾರೆ, ಅದಕ್ಕೆ ಪಂಚಪಾಂಡವರ ಕಲ್ಲು ಅಂತ ಹೇಳ್ತಾರೆ. ನಾವು ಹತ್ಕೊಂಡು ಹೋಗ್ತಿದ್ದು, ಅದರಲ್ಲೂ ಬೇರೆ ನಮ್ಮದು ಇದು ಯಾರು ಬೇಗನೆ ಹತ್ತುತ್ತಾರೆ ಅಂತ. ಈ ಎಲ್ಲ ಡಾಬಾದಲ್ಲಿರ್ತಾರೆ, ಯಾರು ಬೇಗನೆ. ಅದಾಗಬಾರ್ದು. ಮುಂದಿನ ಸರಿ ಕೀರ್ತನೆ ಬಗ್ಗೆ ಸವಿವರವಾಗಿ ಹೇಳ್ತೀನಿ. ಇವತ್ತು ಕೃಷ್ಣನ ಹಾಡು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿತ್ತು. ಇವನು ಸಂದೀಪ ಅಷ್ಟು ಚೆನ್ನಾಗಿ ಖೋಲು ಮತ್ತು ತಬಲಾ ನುಡಿಸ್ತಾನೆ. ನನ್ನ ಹತ್ರ ಕಲ್ತ್ಕೊಂಡಿದ್ದಕ್ಕೆ ಅವನಿಗೆ ನಾನೇನು ಅಪ್ರಿಷಿಯೇಟ್ ಮಾಡಲ್ಲ, ಅವರ ತಂದೆ ತಾಯಿಯರಿಗೆ ಅವರ ಹಿರಿಯರಿಗೆ ಅಪ್ರಿಷಿಯೇಟ್ ಮಾಡಿದೆ. ತಬಲಾ ಕಲಿತಾನಂತ, ತಬಲಾ ಅಲ್ಲೋಗಿ ಡ್ರಮ್ ಕಲಿ ಅಂತ ಹುಡುಗರು ಹೇಳ್ತಾರೆ, ತಬಲಾ ಏನು ಕಲಿಯೋದು ಅಂತ. ಇವತ್ತು ನೋಡಿ ಅವನು ನುಡಿಸ್ತಾರೆ. ನಮ್ಮನ್ನು ಎಲ್ಲಿಗೆ ಬೃಂದಾವನ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಅವನಿಗೂ ಅವ್ರ ತಾಯಿ ತಂದೆಗೂ ನಾನು ಪರಮಾತ್ಮನಿಗೆ ಪ್ರಾರ್ಥಿಸ್ಕೋತೀನಿ, ಅವರ ತಾತ ಅಜ್ಜಿ ಅವರೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಪೃಷ್ಠೇ ಜಗತ್ತುಷ್ಟಂ ಪ್ರೀತ್ಯ